ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಇರುವಂಥ ಪುಸ್ತಕ ಯಾವುದು ಅಂದರೆ ಅದು ರೇಷ್ಮೆ ಬಟ್ಟೆ. ವೈಶ್ಯ ಧರ್ಮ ಇಲ್ಲದ ಜಗತ್ತೇ ಇಲ್ಲ, ಎಲ್ಲ ಹೊತ್ತಿನಲ್ಲೂ ಇತ್ತು. ನಾವು ಮಹಾಭಾರತ ರಾಮಾಯಣ ಓದಬೇಕಾಲಕ್ಕೂ ವೈಶ್ಯ ಬಂದಿತ್ತು. ಯುದ್ಧ ಒಂದು ಮುಗೀತು, ಇನ್ನೊಂದು ಸುಖವಾಗಿ ಬದುಕ್ಬೋದು, ಎಲ್ಲ ರಾಮರಾಜ್ಯ ಉಂಟಾಗುತ್ತೆ ಅಂತ ಒಂದು ಕಲ್ಪನೆ ವಾಲ್ಮೀಕಿಗೆ. ಬಟ್ ವೇದವ್ಯಾಸ ಬಂದ ತಕ್ಷಣ ಏನು ಹೇಳ್ತಾನೋನು, ಯುದ್ಧದಿಂದ ಸುಖವಿಲ್ಲ ಅಂತ ಹೇಳ್ತಾನವನು. ಯುದ್ಧ ಆದಮೇಲೆ, ಮಹಾಭಾರತದ ಯುದ್ಧ ಆದಮೇಲೆ ಸುಖವನ್ನು ತೋರಿಸಲ್ಲ ವೇದವ್ಯಾಸ. ಸ್ತ್ರೀ ಪರ್ವ ಬರೀತಾನೆ. ತಾವೋಯಿಸಮ್ನಲ್ಲಿ ಏನು ಮಾಡ್ತಾರೆ ಅಂದರೆ, ತಾವೋಯಿಸಮ್ ಏನು ಹೇಳುತ್ತೆ ಅಂದರೆ, ಆಗೋದೆಲ್ಲ ಆಗ್ತಾನೆ ಇರುತ್ತೆ, ನೀನು ಏನು ಮಾಡೋದು ಬೇಡ, ನೀನು ಸುಮ್ಮನೆ ಇರು, ಅದು ತನ್ನ ಪಾಡಿಗೆ ತಾನು ಆಗ್ತಾ ಇರುತ್ತೆ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀವಿ, ಜಗತ್ತು ತನ್ನ ಪಾಡಿಗೆ ತಾನು ನಡೀತಾ ಇರುತ್ತೆ, ನೀನು ಏನೂ ಮಾಡೋದು ಬೇಡ ಅಂತ. ರೈತ ಹಾಕಿ ಕೆಲಸ ಮಾಡೋನಿಗೆ ನಿಂಗೆ ಆಯುಧ ಹಿಡ್ಕೊಂಡು ಹೋರಾಡೋಕ್ಕಾಗಲ್ಲ. ಸೊ ಇವಾಗ ಏನಾಯ್ತು, ಅವನಿಗೆ ಪ್ರೊಟೆಕ್ಷನ್ ಸಲುವಾಗಿ ಈ ರಾಜ ಹುಟ್ಕೊಂಡ, ಕ್ಷತ್ರ ಹುಟ್ಕೊಳ್ತಿಲ್ಲಿ. ಈ ರಾಜ ಸುಮ್ಮನೆ ಯಾಕೆ ಮಾಡ್ತಾನೆ ಕೆಲಸನ, ಅವನಿಗೆ ಸುಂಕ ಕೊಡ್ಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಇರುವಂಥ ಪುಸ್ತಕ ಯಾವುದು ಅಂದರೆ ಅದು ರೇಷ್ಮೆ ಬಟ್ಟೆ. ಸೊ ಈ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಸಹಜವಾಗಿ ಈ ಒಂದು ಪುಸ್ತಕದ ಆಥರ್ ಅಂದರೆ ಲೇಖಕರು ಕನ್ನಡದ ತುಂಬ ಪ್ರಾಲಿಫಿಕ್ ಅಂತ ಹೇಳ್ಬೋದು, ತುಂಬ ಬರೀತಾರೆ, ಸಾಕಷ್ಟು ಬರೀತಾರೆ, ತುಂಬ ಅಲ್ಲ ಸಾಕಷ್ಟು ಬರೀತಾರೆ ಮತ್ತು ಅದ್ಭುತವಾಗಿ ಬರೀತಾರೆ. ಮತ್ತು ಈ ಹೊಸ ಜನ್ರೇಷನ್ ಒಂದು ಗಮನವನ್ನು ಸೆಳೆದಂಥ ಲೇಖಕ ಅವರು ವಸುಧೇಂದ್ರ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ನಮಸ್ತೆ. ನಾವು ಬರೀ ರೇಷ್ಮೆ ಬಟ್ಟೆ ಬಗ್ಗೆ ಮಾತಾಡಲ್ಲ, ರೇಷ್ಮೆ ಬಟ್ಟೆ ಒಂದು ಹಂತಕ್ಕೆ ಮಾತ್ರ ಒಂದು 10 ನಿಮಿಷ 15 ನಿಮಿಷಗಳ ಕಾಲ ಮಾತಾಡ್ತೀವಿ. ಅದಾದಮೇಲೆ ವಸುಧೇಂದ್ರ ಅವ್ರ ಜೊತೆಗೆ ಮಾತಾಡೋಕ್ಕೆ ಸುಮಾರು ವಿಚಾರಗಳು ಇದೆ ಅಂತ ನನಗನ್ಸುತ್ತೆ. ನಾನು ಫಾರ್ಮಲ್ ಆಗಿ ಏನು ಪ್ರಿಪ್ರೇಷನ್ ಆಗಿಲ್ಲ, ಬಟ್ ಅವ್ರ ಪುಸ್ತಕಗಳನ್ನ ಓದಿ ಕನ್ನಡದ ಒಂದು ಸಾಹಿತ್ಯ ಲೋಕವನ್ನು ಸ್ವಲ್ಪ ಗಮನಿಸಿರೋದ್ರಿಂದ ಒಂದಷ್ಟು ಪ್ರಶ್ನೆಗಳು ಬರ್ಬೋದು ಅಂತ ಅನ್ಕೋತೀನಿ. ಬಟ್ ಲೆಟ್ ಸ್ಟಾರ್ಟ್ ವಿತ್ ರೇಷ್ಮೆ ಬಟ್ಟೆ. ಸೊ ರೇಷ್ಮೆ ಬಟ್ಟೆ ಎಷ್ಟು 3 ತಿಂಗಳಾಯ್ತು ಸರ್ ಬಂದು? ಇಲ್ಲ ಅನ್ಸುತ್ತೆ, 2 ತಿಂಗಳು, ನವಂಬರಲ್ಲೇನೋ ಬಂತು, ನವಂಬರ್ ಹಾಗೆ. ಈ ಥರ ಪುಸ್ತಕಗಳಂದರೆ ಒಂದು ಇತಿಹಾಸವನ್ನು ಇಟ್ಕೊಂಡು, ಇದು ಭಾರತ ಸೆಂಟ್ರಿಕ್ ಅಂತಲೂ ಹೇಳೋಕ್ಕಾಗಲ್ಲ. ಭಾರತವನ್ನು ಬಿಟ್ಟು ಭಾರತ ಕೂಡ ಇದ್ರಲ್ಲಿ ಬರುತ್ತೆ, ಬಟ್ ಭಾರತ ಸೆಂಟ್ರಿಕ್ ಅಲ್ಲ. ಬುದ್ಧ ಬರ್ತಾನೆ, ಆದರೆ ಬುದ್ಧ ಸೆಂಟ್ರಿಕ್ ಅಲ್ಲ, ಧರ್ಮ ಸೆಂಟ್ರಿಕ್ ಅಲ್ಲ, ಇದು ರಾಜ ಮನೆತನದ ಸೆಂಟ್ರಿಕ್ ಕೂಡ ಅಲ್ಲ. ಇದು ಒಂಥರ ಕಾಮರ್ಸ್ ಸೆಂಟ್ರಿಕ್ ಅಂತ ಹೇಳ್ಬೋದು. ಮೊದಲನೇ ಬಾರಿಗೆ ಈ ಥರದ್ದೊಂದು ಬಂದಿದೆ. ಕಾಮರ್ಸ್ ಅಂದರೆ ಬಿಸ್ನೆಸ್ ಬಗ್ಗೆ ಅಲ್ಲ, ಬಟ್ ಬಿಸ್ನೆಸ್ ಹೇಗೆ ನಮ್ಮ ಲೈಫನ್ನು ಬದಲಿಸುತ್ತೆ, ನಮ್ಮ ಧರ್ಮವನ್ನು ಬದಲಿಸುತ್ತೆ, ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ವಸುಧೇಂದ್ರ ಅವರು ಇದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಇದರಲ್ಲಿ ಅದ್ಭುತವಾದ ಲವ್ ಸ್ಟೋರಿ ಇದೆ, ರಾಜ ಮನೆತನಗಳ ಇತಿಹಾಸ ಇದೆ, ಚೀನಾ ಬಗ್ಗೆ ಸಾಕಷ್ಟು ವಿಚಾರಗಳಿದೆ, ಮತ್ತು ಕಾಡಿನ ಜನರ ಬಗ್ಗೆ ಕೂಡ ಸಾಕಷ್ಟು ವಿವರಗಳಿವೆ. ನೀವು ಓದಿದರೆ ನಿಮಗೆ ಅದು ಅರ್ಥ ಆಗಿರುತ್ತೆ, ಓದಿಲ್ಲ ಅಂದರೆ ದಯವಿಟ್ಟು ಓದಿ, ನಿಮ್ಗೆ ಅರ್ಥ ಆಗುತ್ತೆ. ಎಸ್ ಸರ್, ನಿಮ್ಮ ರಿಯಾಕ್ಷನ್? ಸಾಕಷ್ಟು ಮಾತಾಡಿರ್ತೀರಿ, ಆದರೂ ಕೂಡ ಏನಂದರೆ, ಇಲ್ಲ, ಓದುಗರು ಯಾವತ್ತೂ ಪ್ರೀತಿಯನ್ನು ತೋರಿಸಿದ್ದಾರೆ ನನಗೆ. ನಾನು ಅದೃಷ್ಟವಂತ, ಅದೊಂದು ವಿಷಯದಲ್ಲಿ ಮಾತ್ರ ಬಹಳ ಅದೃಷ್ಟವಂತ. ಎಷ್ಟು ಪ್ರೀತಿಯಿಂದ ಓದ್ತಾರೆ ನನ್ನ ಪುಸ್ತಕಗಳು ಅಂತಂದರೆ, ಇದಕ್ಕಂತೂ ಕಾದ್ಕೊಂಡು ಕೂತಿದ್ವಿ. ಆಗಲೇ ಸುಮಾರು 6,000 ಪ್ರತಿಗಳು ಖರ್ಚಾಗಿದೆ ಅಂತಂದರೆ ಒಂದು ಐಡಿಯಾ ಬರುತ್ತೆ. ಅಷ್ಟೊಂದು ಕನ್ನಡದಲ್ಲಿ ಓದುವಂಥ ಒಂದು ವರ್ಗ ಸೃಷ್ಟಿ ಇದೆ. ನನ್ನ ಸಲುವಾಗಿ ನಾನು ಬರೆದಿದ್ದನ್ನು ಓದ್ತಾರೆ ಅನ್ನೋವಂಥದ್ದು ಖುಷಿ ನನಗೆ. ಹೊಸತನ್ನು ಹೇಳೋದಕ್ಕಿಷ್ಟ ಯಾವತ್ತು. ಮತ್ತು ಏನಾದರೂ ಹೊಸ ಆವರಣವನ್ನು ತಂದು ಕೊಡಬೇಕು ಅಂತ ಭಾಳ ಕಾಡಿದ್ದೇನು ಅಂತಂದರೆ, ನಮ್ಮ ಈ ವಾಣಿಜ್ಯ ಪದ್ಧತಿ ಇದೆಯಲ್ಲ, ಇವಾಗಲೂ ಈ ವಾಣಿಜ್ಯ ಅನ್ನೋದೊಂದು ವಿಚಿತ್ರವಾಗಿ ಶುರುವಾಗಿದೆ ನಮ್ಮಲ್ಲಿ ಇದ್ದಿದ್ದ ಕ್ರಮ ಏನಪ್ಪ ಅಂದರೆ ಮುಯ್ಯಿ ಅಂತ. ಮುಯ್ಯಿ ಅಂದರೆ ಏನು, ಈ ಬಾಲ್ಟರ್ ಸಿಸ್ಟಮಿಗೆ ಮುಯ್ಯಿ ಅಂತ ಕರಿತೀವಿ ನಾವು ಯಾವಾಗಲೂ. ಬಾಲ್ಟರ್ ಸಿಸ್ಟಮ್ಗೆ ಅದು ಕೂಡ ಬಾಲ್ಟರ್ ಸಿಸ್ಟಮ್. ಯಾಕೆಂದರೆ ಅವರು ನಿಮ್ಮ ಮನೆಯ ಫಂಕ್ಷನ್ಗಳಲ್ಲಿ ಕೊಟ್ಟಿರ್ತಾರೆ, ಮುಯ್ಯಿ ಕೊಟ್ಟಿರ್ತಾರೆ. ಆ ಮುಯ್ಯಿಯನ್ನು ತೀರಿಸ್ತಾ ಇದ್ದೀರಾ ನೀವು. ಅದೇ ಮುಯ್ಯಿಗೆ ಮುಯ್ಯಿ ಅಂದರೆ ಬರೀ ಇದಲ್ಲ, ಮೋಸು ಸೇಡ ಅಲ್ಲ, ಅದು ಮುಯ್ಯಾಳು ಅಂತಾರೆ. ಮುಯ್ಯಾಳು ಅಂದರೆ ಯಾರಾದ್ರೂ ನಿಮ್ಮ ಮನೆಯ ಹೊಲಕ್ಕೆ
ಹೊಲಕ್ಕೆ ಬಂದು ಕೆಲಸ ಮಾಡಿದರೆ ನೀವು ಅವರ ಮನೆಗೆ ಅಷ್ಟೇ ಆಳುಗಳನ್ನು ಕೊಟ್ಟು ಕಳಿಸಿ ಅವರ ಹೊಲದಲ್ಲಿ ಕೆಲಸ ಮಾಡೋದು, ಅದು ಮುಯ್ಯಾಳು. ಆ ಮುಯ್ಯಾಳಿಗೆ ಹಣ ಇಲ್ಲ. ಸೊ ನಮ್ಮ ಎಲ್ಲ ವ್ಯವಸ್ಥೆ ವಾಣಿಜ್ಯವೂ ಇದ್ದಿದ್ದು ಮುಯ್ಯಿಯಲ್ಲಿ. ಸೊ ಮುಯ್ಯಿ ಕೊಡಬೇಕು, ಮುಯ್ಯಿಯನ್ನು ಸ್ವೀಕರಿಸಬೇಕು. ಸೊ ಅದಷ್ಟೇ ನಮಗೆ ಗೊತ್ತಿದ್ದಿದ್ದು. ಮುಯ್ಯಿ ಬೇರೆ ಬೇರೆ ರೂಪದಲ್ಲಿರುತ್ತೆ. ನಾವು ಒಂದು ರೂಪದಲ್ಲಿ ಕೊಟ್ಟರೆ ನೀವು ಇನ್ನೊಂದು ರೂಪದಲ್ಲಿ ಕೊಡ್ಬೋದು ಅನ್ನುವಂಥದ್ದು. ಸೊ ಆ ಮುಯ್ಯಿ ಅನ್ನೋ ಒಂದು ಇದನ್ನೇ ನಮ್ಮಲ್ಲಿದ್ದಂಥ ಒಂದು ಕ್ರಮ ಆಗಿತ್ತು. ಯಾವಾಗ ವಾಣಿಜ್ಯ ಅನ್ನುವಂಥದ್ದು ಲಾಭದಾಯಕದ ಸಂಗತಿಯಾಗಿ ಪರಿವರ್ತನೆಗೊಳ್ತಾ ಹೋಯ್ತೋ, ಮುಯ್ಯಿ ಅನ್ನುವ ಕಾನ್ಸೆಪ್ಟ್ ಬಿಟ್ಟು ಇಲ್ಲ ನೀ ಏನಾದರೂ ಮಾಡಿದರೆ ಅದಕ್ಕೆ ಹೆಚ್ಚಿನ ಆಸೆಯಿಂದ, ಅದು ಮುಯ್ಯಿ ತೀರಿಸ್ಕೊಳ್ಳೋದಲ್ಲ, ಅದಕ್ಕಿಂತ ಲಾಭವನ್ನು ತಗೊಳ್ಬೇಕು ಅನ್ನೋ ಶುರುವಾಯ್ತಲ್ಲ, ಅದು ಒಂದು ಬೇರೆ ಜಗತ್ತನ್ನು ಸೃಷ್ಟಿ ಮಾಡ್ತು. ಇದು ಮುಖ್ಯ ಕಾನ್ಸೆಪ್ಟ್ ನನಗೆ ರೇಷ್ಮೆ ಬಟ್ಟೆಯಲ್ಲಿ. ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್. ಅಲ್ಲಿ ತನಕ ಏನಾಗಿದೆ, ಸೊ ಮುಯ್ಯಿ ಇದ್ದ ಕಾಲಕ್ಕೆ ನಿಮಗೆ ನಾಣ್ಯಗಳ ಅವಶ್ಯಕತೆ ಬರಲ್ಲ. ನಾಣ್ಯಗಳು ಅಥವಾ ಕರೆನ್ಸಿ ಅನ್ನುವಂಥದ್ದು ಅವಶ್ಯಕತೆ ಬರಲ್ಲ. ಆಮೇಲೆ ಮುಯ್ಯಿ ಅಂತಂದ್ರೆ ಇನ್ನೊಂದು ನನಗನ್ಸೋದು, ನೀವು ನಾನು ಇಬ್ರು ಸಮಾನರು. ಸೊ ಅದಕ್ಕಾಗಿ ಇದಿಲ್ಲ, ಲಾಭದ ಒಂದು ಮಾತಿಲ್ಲ ಮುಯ್ಯಿನಲ್ಲಿ. ಸೊ ನೀವು ಇವಾಗ ಮುಯ್ಯಿ ತೀರಿಸೋದು ಅಂತಂದರೆ ಉಡುಗೊರೆ ನೀವೆಷ್ಟು ಕೊಟ್ಟಿರ್ತೀರೋ ಅದನ್ನಷ್ಟು ನಾನು ಕೊಡ್ತೀನಿ ಅನ್ನೋಂಥದ್ದು ಅಷ್ಟೇ ಹೊರತಾಗಿ ಅದು ಲಾಭ ಮಾಡ್ಕೊಳ್ಳೋ ಉದ್ದೇಶಗಳೇ ಇರಲ್ಲ ಮುಯ್ಯಿಯಲ್ಲಿ. ಓಕೆ, ಅದು ನಮ್ಮ ಕ್ರಮ ಆಗಿತ್ತು ಎಲ್ಲ ಕಡೆ. ಈಗಲೂ ಐ ಥಿಂಕ್ ಮಲೆನಾಡು ಕಡೆಯಲ್ಲಿ ಮುಯ್ಯಾಳು ಅಂತ ಕರೀತಾರೆ, ಮುಯ್ಯಾಳು ಅಂತ ಕರೀತಾರೆ. ಅಂದರೆ ನಮ್ಮ ಮನೆಗೆ ಬಂದಿದ್ರಪ್ಪ ನೀವು, ನಿಮ್ಮ ಮನೆಗೆ ಬಂದು ನಾನು ತೀರಿಸ್ತಾ ಇದ್ದೀನಿ, ಮುಯ್ಯಾಳಾಗಿ ತೀರಿಸ್ತಾ ಇದ್ದೀನಿ ಅಂತ. ಇದು ಇದ್ದಂಥ ಒಂದು ಸಮಾಜದಲ್ಲಿ ಇಡೀ ಪ್ರಪಂಚನೇ ಹಂಗಿದ್ದಿದ್ದು. ಯಾವಾಗ ವಸ್ತುಗಳನ್ನು ಮಾರಿ ಲಾಭ ಮಾಡ್ಕೋಬೇಕು ಅಂದ ತಕ್ಷಣ ಆವಾಗ ವಾಣಿಜ್ಯ ಬಂತು. ಈ ವಾಣಿಜ್ಯದ ಒಂದು ಅರ್ಥವ್ಯಾಪ್ತಿ ಬೇರೆ ಆಗ್ತಾ ಹೋಯಿತು. ಸೊ ಆ ಅರ್ಥವ್ಯಾಪ್ತಿನ ನಾನು ಹಿಡಿಬೇಕಾಗಿತ್ತು, ಏನಾಗುತ್ತೆ ಅವಾಗ ಅಂತ. ಸೊ ಅಲ್ಲಿ ತನಕ ಏನಿತ್ತು ಅಂತಂದರೆ ಎಲ್ಲರದ್ದು ಅವರದೇ ಆದ ಒಂದು ಧರ್ಮದ ಪ್ರಕಾರ ತಮ್ಮದೇ ಆದ ವೃತ್ತಿಗಳನ್ನು ಮಾಡ್ಕೊಂಡು ಹೋದಂಥ ಸಮುದಾಯಗಳು ಕಾಣಿಸುತ್ತೆ ನಮಗೆಲ್ಲ ಕಡೆಯಲ್ಲೂ. ಆ ಥರ ಸಮುದಾಯಗಳು ಕಾಣಿಸುತ್ತೆ ತಮ್ಮದೇ ಆದಂಥ. ಕೆಲವರು ಕೃಷಿಕ ವೃತ್ತಿಯಲ್ಲಿರುವಂಥವ್ರು ಇರ್ಬೋದು, ಅಥವಾ ಕುಲ ಕಸಬುಗಳು ಅಂತ ನಾವೇನು ಆರ್ಟಿಷಿಯನ್ಸ್ ಅಂತ ಹೇಳ್ತೀವಲ್ಲ, ಕುಂಬಾರಿಕೆ ಅದು ಮುಖ್ಯ, ಕುಂಬಾರಿಕೆ, ಕಮ್ಮ, ಇವೆಲ್ಲವೂ ಮುಯ್ಯಿಗಳ ವ್ಯವಹಾರದಲ್ಲೇ ನಡೆಯುವಂಥ ಒಂದು ಕ್ರಮವಾಗಿತ್ತು. ಯಾವಾಗ ಲಾಭ ಅಂತ ಬಂದ ತಕ್ಷಣ ಏನಾಗಿದೆ, ಸೊ ನಿನಗೆ ಹಣ ಕೊಟ್ಟರೆ ಅದರಿಂದ ನೀನು ಮೆಜರ್ ಮಾಡೋದಕ್ಕೆ ಶುರು ಮಾಡಿದೀಯ, ಯಾವುದಕ್ಕೆ ಎಷ್ಟು, ಸ್ವಲ್ಪ ಹಣ ನನಗೆ ಲಾಭ ಬರಬೇಕಪ್ಪ ಅಂತ. ಸೊ ಇದು ಇಡೀ ಪ್ರಪಂಚವನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿದೆ. ಆ್ಯಕ್ಚುಲಿ ಇದೆ ವೈಶ್ಯ ಧರ್ಮ ಇಲ್ಲದ ಜಗತ್ತೇ ಇಲ್ಲ, ಎಲ್ಲ ಹೊತ್ತಿನಲ್ಲೂ ಇತ್ತು. ನಾವು ಮಹಾಭಾರತ ರಾಮಾಯಣ ಓದಬೇಕಾಲಕ್ಕೂ ವೈಶ್ಯ ಬಂದಿತ್ತು, ಆದರೆ ಈ ಮಟ್ಟದಲ್ಲಿ ಇರಲಿಲ್ಲ, ಮುಯ್ಯಿತ್ರ ಮಟ್ಟದಲ್ಲೇ ಇದ್ದಂಥದ್ದು ಬೇರೆ ಆಯ್ತಲ್ಲ. ಇದು ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು ನನಗೆ. ಸೊ ಅದನ್ನು ಗಮನಿಸ್ತಾ ಹೋದಾಗ ಈ ಕಾನಿಷ್ಕ ಬಹಳ ಮುಖ್ಯ ಆಗಿದ್ದಾನೆ. ಅದು ಅಂದರೆ 2ನೇ ಶತಮಾನದಲ್ಲಿ ಅವನು ಗಮನಿಸ್ಕೊಂಡ ಈ ಒಂದು ಸಿಲ್ಕ್ ರೂಟ್ ಅನ್ನುವಂಥದ್ದನ್ನು ಮಾಡಬಹುದು. ಇದನ್ನು ಇಲ್ಲಿಂದ ಅಲ್ಲಿಗೆ, ಚೀನಾದಿಂದ ರೋಮ್ ತನಕನ ಒಂದು ವ್ಯಾಪಾರದ ದಾರಿ ಅನ್ನೋದೊಂದು ಸೃಷ್ಟಿ ಆಗಿಬಿಟ್ರೆ ಅದು ತನಗೆ ಸಾಕಷ್ಟು ವರಮಾನವನ್ನು ತಂದು ಕೊಡುತ್ತೆ ಅಂತ. ಅಂದರೆ ಅವನು ಯಾವ ಮಟ್ಟದಲ್ಲಿ ಯೋಚಿಸ್ದ ಅಂದರೆ, ಅವನು ಯಾವಾಗ ನಿಮಗೆ ಟ್ಯಾಕ್ಸ್ ಹಾಕೋದಕ್ಕೆ ಶುರು ಮಾಡ್ತಿರೋ, ನೀವು ತೆರಿಗೆಯನ್ನು ಹಾಕೋಕ್ಕೆ ಶುರು ಮಾಡ್ತಿರೋ ತೊಗೊಂಡು ಹೋಗುವ ಗೂಡ್ಸ್ ಮೇಲೆ, ಅಲ್ಲಿ ನೋಡಿ ಅದು ಮುಯ್ಯಿ ಎಲ್ಲ ಟ್ಯಾಕ್ಸ್ ಅನ್ನುವಂಥದ್ದು ಸುಂಕ. ಆ ಸುಂಕವನ್ನು ತೊಗೊಳಕ್ಕೆ ಶುರು ಮಾಡಿದ್ರಿ ಅಂತಂದರೆ, ನೀವು ಸುಂಕವನ್ನು ತೊಗೊಳಕ್ಕೆ ಶುರು ಮಾಡಿದ್ರಿ ಅಂದರೆ ಅವ್ನಿಗೇನು ಗೊತ್ತಾಯಿತು ಅಂದರೆ, ವೈಶ್ಯದಿಂದ ಕ್ಷಾತ್ರವನ್ನು ಸಪ್ರೆಸ್ ಮಾಡ್ಬೋದು ಅಂತ. ಕ್ಷಾತ್ರ ಅಂದರೆ ಏನು? ಯುದ್ಧ ಮಾಡುವಂಥದ್ದು. ನೀನು ಎಲ್ಲವನ್ನು ಸಪ್ರೆಸ್ ಮಾಡೋದು, ಬೇರೆ ನೇಬರ್ನವ್ರನ್ನೆಲ್ಲರನ್ನ ನೀನು ಕಂಟ್ರೋಲ್ನಲ್ಲಿ ಹತೋಟಿಯಲ್ಲಿರಬೇಕು ಅಂದರೆ ನಿನಗೆ ಕ್ಷತ್ರಿಯ ಬಲ ಇರಬೇಕು. ಕ್ಷತ್ರಿಯ ಬಲದಿಂದ ಎಲ್ಲರನ್ನು ಯುದ್ಧದ ಮೂಲಕ ನೀನು ಸಪ್ರೆಸ್ ಮಾಡಿಟ್ಕೊಂಡ್ರೆ ನೀ ಬದುಕುಳಿತೀಯ. ಅದು ಕ್ಷಾತ್ರ ಧರ್ಮ. ವೈಶ್ಯ ಧರ್ಮದಲ್ವೇ ಅಲ್ಲ, ವೈಶ್ಯ ಧರ್ಮ ಗುದ್ದಾಡೋದೇ ಇಲ್ಲ, ಎಲ್ಲರ ಜೊತೆಯಲ್ಲೂ ಸಿಹಿಯಾಗಿ ಮಾತಾಡಿಕೊಂಡು ವ್ಯಾಪಾರವನ್ನು ಮಾಡುವಂಥದ್ದು. ಸೊ ಇವನೇನು ಮಾಡ್ದ, ಆ ಕ್ಷಾತ್ರದಿಂದ ವೈಶ್ಯಕ್ಕೆ ತೊಗೊಂಬಂದ ಸಂಪೂರ್ಣವಾಗಿ. ತಂದುಬಿಟ್ಟು ಏನು ಮಾಡ್ದ, ಎಲ್ಲ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಮತ್ತು ನಿನಗೆ ಮಾರಾಟ ಆಗುತ್ತೆ ಅಂದರೆ ನಿನ್ನ ಪಕ್ಕದ ರಾಜ್ಯದವರು ನಿನಗೆ ಸಪೋರ್ಟ್ ಕೊಡ್ತಾರೆ, ಈ ಪಕ್ಕದ ರಾಜ್ಯದವರು ಕೊಡ್ತಾರೆ. ಯಾರಿಗೂ ಒಂದು ಯುದ್ಧ ಅನ್ನೋದೇ ಬೇಡ ಅನ್ನುವಂಥ ಒಂದು ಸ್ಥಿತಿ. ಆ ಹೊತ್ತಿನಲ್ಲಿ ಬೌದ್ಧ ಧರ್ಮ ಬೇರೆ ಬಂದಿದೆ.
ಬುದ್ಧ ಧರ್ಮ ಕೂಡ, ಬುದ್ಧ ಧರ್ಮ ಅಹಿಂಸಾ ಪರವಾದಂಥ ಒಂದು ಧರ್ಮ ಅದು ಆ್ಯಕ್ಚುಲಿ. ಸೊ ಹಿಂಸೆ ಮಾಡಬಾರ್ದು ಅನ್ನುವಂಥ ಬೇಸಿಕ್ ಕಾನ್ಸೆಪ್ಟು. ಬಟ್ ಆಹಾರದಲ್ಲಿ ಇರಲಿಲ್ಲ ಅವರಿಗೆ. ಆಹಾರಕ್ಕೆ ನೀವು ಗೃಹಸ್ಥರಾಗಿದ್ದರೆ ನೀವು ಆಹಾರಕ್ಕಾಗಿ ಪ್ರಾಣಿವಧೆಯನ್ನು ಮಾಡ್ಬೋದು, ತಿನ್ಬೋದು. ಬಟ್ ನೀವು ಬೌದ್ಧ ಬಿಕ್ಕು, ಶ್ರವಣ ಅಂತ ಏನು ಕರೀತಾರೆ, ಸಮಣ ಅಂತ ಕರೀತಾರೆ, ಆ ಸಮಣ ಆಗಿದ್ರೆ ಯಾರು ಕೊಟ್ಟರೆ ತಿನ್ಬೋದು, ನೀವಾಗಿ ಕೊಲ್ಲುವಂತಿಲ್ಲ. ಇದು ಒಂದು ಬುದ್ಧ ತತ್ವ. ಜೈನಕ್ಕಿಂತ ಸ್ವಲ್ಪ ವ್ಯತ್ಯಾಸ ಇದ್ದಂಥದ್ದು. ಅವರು ಕೂಡ ಅದೇ ಯುದ್ಧ ಮಾಡಬಾರ್ದು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹರಡ್ತಾ ಇದ್ರಲ್ಲ, ಇದು ಇದಾಯಿತು. ಅಂದರೆ ಒಂದು ಹಂತದಲ್ಲಿ, ಯಾವ ಹಂತದಲ್ಲಿ ನಮಗೆ ಮಹಾಭಾರತ ರಾಮಾಯಣ ನೋಡಿದ್ರೆ ಯುದ್ಧವೇ ಪರಿಹಾರ, ಕ್ಷತ್ರವೇ ಪರಿಹಾರ ಅನ್ನುವಂಥ ಒಂದು ವ್ಯವಸ್ಥೆ ಇದ್ದಿದ್ದು, ಕ್ಷತ್ರಕ್ಕಿಂತ ವಾಣಿಜ್ಯ ವೈಶ್ಯ ಒಂದು ಪರಿಹಾರ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದ್ಬಿಡ್ತಲ್ಲ ಕಾನಿಷ್ಕನ ಕಾಲದಲ್ಲಿ, ಅದು ನನ್ನ ಗಮನವನ್ನು ಸೆಳೀತು. ಸೊ ಈ ಹೊತ್ತಲ್ಲಿ ಬೇರೆ ಬೇರೆ ಸಂಗತಿಗಳಾಗಿವೆ. ಇನ್ನು ಏನಪ್ಪ ಅಂತಂದರೆ, ನಮಗೆ ಸಾಮಾನ್ಯವಾಗಿ ಈ ನಗರ ಅಂತನ್ನುವಂಥದ್ದು ಇದೆಯಲ್ಲ, ನಗರಗಳು ಇರಲಿಲ್ಲ ಮುಂಚೆ, ಬಹಳ ಕಡಿಮೆ ನಮಗೆ ನಗರಗಳಿದ್ದಿದ್ದು ನಮ್ಮ ಪ್ರಪಂಚಗಳಲ್ಲಿ. ನೀವು ಮಹಾಭಾರತನೇ ತಗೊಳ್ಳಿ, ರಾಮಾಯಣನೇ ತಗೊಳ್ಳಿ. ಸೊ ರಾಮಾಯಣದಲ್ಲೂ ಏನು ಬರುತ್ತೆ ಅಂತಂದರೆ ಮಿಥಿಲಾ ನಗರ ಬರುತ್ತೆ, ಮೈಥಿಲಿ ಬರೋಳು, ಅಲ್ಲಿ ಮಿಥಿಲಾ ನಗರ ಬರುತ್ತೆ. ಮತ್ತು ನೀವು ಇದಕ್ಕೆ ಬಂದರೆ, ಅಯೋಧ್ಯೆಗೆ ಬಂದರೆ ಏನೋದು ಸಕೇತಪುರ, ಪುರ ಇನ್ನೂ ಚಿಕ್ಕದು, ನಗರ ದೊಡ್ಡದು, ಪುರ ಸಕೇತಪುರ ಒಂದು ರಾಮ ಹುಟ್ಟಿದ ಊರೆಲ್ಲ ಇನ್ನೂ ಸಣ್ಣದದು. ಸೊ ಈ ನಗರ ಅಂದರೂ ಕೂಡ ಮಿಥಿಲಾ ನಗರ ಆಗಲಿ, ಮುಂದೆ ಮಹಾಭಾರತ ವಿರಾಟ ನಗರ ಬಂತು, ಅಯೋಧ್ಯ ನಗರ ಬಂತು. ಸೊ ಇವುಗಳು ಕೂಡ ಚಿಕ್ಕ ಚಿಕ್ಕ ಊರುಗಳು, ಇವೇನು ತುಂಬ ದೊಡ್ಡವೇನಾಗಿರಲಿಲ್ಲ ಅನಿಸುತ್ತೆ. ನೋಡಿದರೆ ಅವುಗಳ ವಿವರಗಳು ನೋಡಿದರೆ ಇಡೀ ಊರನ್ನು ಸುತ್ತುವಂಥದ್ದಾಗಿತ್ತು. ಬಟ್ ಇದೇನಾಯಿತು ಅಂದರೆ, ಮನುಷ್ಯ ಎಲ್ಲಿರ್ತಿದ್ದ, ಮನುಷ್ಯರೆಲ್ಲರೂ ಕಾಡಲ್ಲಿ ಇರ್ತಾಯಿದ್ರು. ಈ ಕಾಡಿನಲ್ಲಿರ್ತಕ್ಕಂಥ ಮನುಷ್ಯರಿಗೆ ಈ ನಗರೀಕರಣ ಆಗ್ತಾ ಇದೆ ಈ ಕಡೆಗೆ. ಇವಾಗ ಸಮಸ್ಯೆ ಏನಂದರೆ, ಅಲ್ಲಿರಬೇಕು, ಇಲ್ಲಿರಬೇಕು. ಇದು ಒಂದು ದೊಡ್ಡ ಒಂದು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಅಂದರೆ ಆಯ್ಕೆ, ಎರಡು ಆಯ್ಕೆ, ಸಂದಿಗ್ಧ. ನಿನಗೆ ಎಲ್ಲಿ ಹೋಗಬೇಕು, ಈ ಕಡೆ ಹೋಗ್ಲೋ ಈ ಕಡೆ ಹೋಗ್ಲೋ. ನಗರ ತನ್ನದೇ ಆದ ಸುಖಗಳನ್ನು ತೋರಿಸಿ ಆಕರ್ಷಣೆ ಮಾಡ್ತಾ ಇದೆ. ಇದಕ್ಕೆ ನಮಗೆ ರೂಢಿ ಇದೆ, ನಮಗೆ ಕಾಡಿನಲ್ಲಿ ಇದ್ದು ರೂಢಿ ಇದೆ. ಇದು ಯಾಕಿಷ್ಟು ಡಿಫ್ರೆಂಟ್ ಆಗ್ತಿತ್ತು ಇವೆರಡೂ ಜೀವನ ಕ್ರಮ ಅಂತಂದರೆ, ಕಾಡಿಗೆ ಒಂದು ಚಲನೆ ಇದೆ ಕಾಡಿನಲ್ಲಿರೋರಿಗೆ. ಕಾಡಿನವರು ಒಂದೇ ಕಡೆಗಿರಲ್ಲ ಯಾವತ್ತು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ. ಯಾಕೆಂದರೆ ಅವ್ರ ಹತ್ರ ಎಲ್ಲ ಪಶುಗಳಿರ್ತವೆ, ಪಶುಸಂಗೋಪನೆ ಅವ್ರ ಜೀವನದ ಕ್ರಮ ಮತ್ತು ಬೇಟೆ. ಈ ಪಶುಸಂಗೋಪನೆ ನೀವು ಒಂದೇ ಕಡೆಗೆ ಇದ್ಬಿಟ್ರೆ ಹುಲ್ಲುಗಾವಲುಗಳು ಮುಗಿದು ಹೋಗ್ಬಿಡುತ್ತೆ. ಸೊ ಯು ಕೆನಾಟ್ ಸ್ಟೇ ದೇ. ನೀವು ಅಲ್ಲಿಂದ ಬೇರೆ ಕಡೆಗೆ ಹೋಗಬೇಕು. ಆಮೇಲೆ ವಾತಾವರಣ ಬದಲಾಗುತ್ತೆ. ವಾತಾವರಣ ಬದಲಾಗೋದಂದ್ರೇನು, ತುಂಬ ತಂಪು, ಚಳಿಗಾಲ ಬಂದರೆ ಮಂಜು ಬೀಳೋಕ್ಕೆ ಶುರು ಮಾಡಿದರೆ ನೀವು ಕೆಳಗಡೆಗೆ ಬರಬೇಕು, ಘಟ್ಟದ ಕೆಳಗೆ ಬರಬೇಕು. ಬೇಸಿಗೆ ಬಂತಂದರೆ ಇಲ್ಲಿ ಬಿಸಿಲು ಜಾಸ್ತಿ ಆಗುತ್ತೆ ಅಂದರೆ ಘಟ್ಟದ ಮೇಲೆ ಹೋಗಬೇಕು. ಸೊ ಇದು ಈ ಕ್ರಮ ಅವ್ರದ್ದು. ಆಮೇಲೆ ಹೊರಟೋಗ್ತಿದ್ರೆ ಮನೆ ಕಟ್ಟೋದಿಲ್ಲ ಅವರಿಗೆ, ಮನೆ ಕಟ್ಟೋದು ಗೊತ್ತಿಲ್ಲ, ಮನೆಯೇ ಬೇಡ ಅವರಿಗೆ. ಟೆಂಟ್, ಗುಡಾರ ಕಟ್ಕೊಳ್ಳೋದು, ಹೋಗೋದು ಅಷ್ಟೇ. ಸೊ ಅದರಿಂದ 10 ನಿಮಿಷದಲ್ಲಿ ಮನೆ ಕಟ್ಕೊಳ್ತಿದ್ರು ಅವರೆಲ್ಲರೂ, ಎಲ್ಲಿ ಬೇಕೋ ಅಲ್ಲಿ. ಸೊ ಆ ಒಂದು ಕ್ರಮ ಇದ್ದವರಿಗೆ ಇಲ್ಲಿ ಬಂದ ತಕ್ಷಣ ಕಟ್ಟಾಕೋದಿದು. ನಗರ ಅಂದರೆ ಏನು, ಒಂದು ಕಡೆ ನಿಮ್ಮನ್ನು ಕಟ್ಟಾಕ್ಬಿಡುತ್ತೆ. ಯಾಕಂದರೆ ನೀವು ಈಗ ನಗರದ ಒಂದು ಡೆಫಿನೇಷನ್ಸ್ ಬೇರೆ ಆದರೂ, ಆಗ ನಗರ ಅಂದರೆ ಹೊಲ ಮಾಡೋದು ಅಂತಲೇ ಅರ್ಥ. ನೀವು ವ್ಯವಸಾಯಕ್ಕೆ ತೆರೆದುಕೊಳ್ತೀರಾ. ವ್ಯವಸಾಯ ನೀವು ಯಾವಾಗ ತೆರೆದುಕೊಳ್ತೀರಾ, ನೀವು ಅಲ್ಲಿ ಸ್ಟೇ ಮಾಡಲಿ. ಇದೇ ಸಮಸ್ಯೆ ಆ್ಯಕ್ಚುಲಿ. ವ್ಯವಸಾಯದ ಸಮಸ್ಯೆ ಅಂದರೆ, ನೀವು ಒಂದೇ ಸ್ಥಳದಲ್ಲಿ ಕಟ್ಟಾಕೋಬೇಕು ನಿಮ್ಮನ್ನು. ನೀವು ಅಲ್ಲಿಂದ ಹೋಗೋಕ್ಕಾಗಲ್ಲ ನಿಮಗೆ. ಯಾಕೆಂದರೆ ಅದಿಷ್ಟು ಇಡೀ ವರ್ಷ ಪೂರ್ತಿ ನೋಡ್ಕೋಬೇಕು ಅದನ್ನು ಕಂಪ್ಲೀಟಾಗಿ. ಆಮೇಲೆ ಬೆಳೆ ಬರೋದೇನೋ 3-4 ತಿಂಗಳಲ್ಲಿ ಬಂದುಬಿಡುತ್ತೆ ನಿಮಗೆಲ್ಲ. ಇದು ಬೆಳೆದು ಬಿಡ್ತೀವಿ ನಾವು, ಸುಗ್ಗಿನೂ ಆಗೋಗ್ಬಿಡುತ್ತೆ. ಆದರೆ ಅದನ್ನು ಕಾಯಬೇಕು, ಅದನ್ನು ಮಾರಾಟಕ್ಕೆ ಕೊಡಬೇಕು. ಯಾರಾದರೂ ವೈಶ್ಯರು ಬಂದರೆ ಮಾರಾಟಕ್ಕೆ ಕೊಡುವಂಥದ್ದು ಒಂದು ಕ್ರಮ ಅಲ್ವಾ. ಇವಾಗ ಇದೇನಾಗುತ್ತೆ, ಕಳ್ಳಕಾಕರು ಬರ್ತಾರೆ ನಿಮಗೆ. ಆ ಕಳ್ಳಕಾಕರು ಬರ್ತಾರೆ ಅಂದ ತಕ್ಷಣ ಏನು ಮಾಡ್ಬೇಕು, ನಿಮಗೆ ಅದರಿಂದ ಪ್ರೊಟೆಕ್ಷನ್, ನಿನ್ನ ಕೈಯಲ್ಲಿ ಪ್ರೊಟೆಕ್ಷನ್ ಆಗಲ್ಲ. ನೀನು ರೈತ ಹಾಕಿ ಕೆಲಸ ಮಾಡೋನಿಗೆ ನಿಮಗೆ ಆಯುಧ ಹಿಡ್ಕೊಂಡು ಹೋರಾಡೋಕ್ಕಾಗಲ್ಲ. ಸೊ ಇವಾಗ ಏನಾಯಿತು, ಅವನಿಗೆ ಪ್ರೊಟೆಕ್ಷನ್ ಸಲುವಾಗಿ ಈ ರಾಜ ಹುಟ್ಕೊಂಡ, ಕ್ಷತ್ರ ಹುಟ್ಕೊಳ್ತಿಲ್ಲಿ. ಈ ರಾಜ ಸುಮ್ಮನೆ ಯಾಕೆ ಮಾಡ್ತಾನೆ ಕೆಲಸನ, ಅವನಿಗೆ ಸುಂಕ ಕೊಡಬೇಕು. ಅವನಿಗೆ ನೀನೇನಾದ್ರು ಕೊಡಬೇಕು, ನೀನು ತೆರಿಗೆ ಕೊಡು, ಏನೋ ಮಾಡು. ಅವನನ್ನು ನೋಡಿಕೊಂಡ್ರೆ, ನೀನು ಚೆನ್ನಾಗಿ ನೋಡಿಕೊಂಡ್ರೆ ಅವ್ನು ನಿನ್ನ ರಕ್ಷಣೆ ಮಾಡ್ತಾನೆ, ಇಲ್ಲದಿದ್ರೆ ರಕ್ಷಣೆ ಮಾಡಲ್ಲ. ಸೊ ರಾಜನ ಒಂದಿದೆ. ರಾಜ ಇಲ್ಲ ಕಾಡಿನಲ್ಲಿ ಯಾವ ರಾಜ ಇರ್ತಾನೆ, ಯಾವುದೂ ಇಲ್ಲ. ಎಲ್ಲರೂ ಸಮಾನರಾಗೇ ಇಟ್ಟಿರೋದು. ಗಣಗಳು ಅವೆಲ್ಲ ಅದಿರಲಿಲ್ಲ. ಒಂದು ಕಡೆಗೆ ಬೆಳೆ ಬೆಳೆಯುವಂಥದ್ದು ಕ್ರಮ ಇರಲಿಲ್ಲ. ಸೊ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ, ಈ ಬೆಳೆಯ ದಿನಸಿಗಳಿದೆ, ಇದು ಬಾರ್ಲಿ ಅಥವಾ ಗೋಧಿ ಅಥವಾ
ಅಕ್ಕಿ ಬೆಳೆಗಳ ಇದರಿಂದ ಸವಿಯಾದ ಅಡುಗೆಗಳನ್ನು ಮಾಡುವಂಥದ್ದು, ರುಚಿಯಾದದ್ದನ್ನು ಮಾಡೋದು, ಒಂದೇ ಕಡೆ ನೆಲೆಸೋದು, ಇದೆಲ್ಲ ಅವರಿಗೊಂಥರ ಆಕರ್ಷಣೆಯಾಗಿ ಕಾಣಿಸ್ತಾ ಇತ್ತು ಕಾಡಿನವ್ರಿಗೆ. ಸೊ ಆ ಹೊತ್ತಿನಲ್ಲಿ ಸಾಕಷ್ಟು ವಲಸೆ ಆಗಿದೆ. ಕಾಡಿನ ಜನ ಎಲ್ಲ ಬಂದ್ಬಿಟ್ಟು ಇಲ್ಲಿ ವ್ಯವಸಾಯವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅದರಿಂದ ಇನ್ಫ್ಯಾಕ್ಟ್ ವ್ಯವಸಾಯವನ್ನು ಪ್ರಕೃತಿ ವಿರೋಧಿ ಕ್ರಿಯೆ ಅಂತ ಕರೀತಾರೆ. ಯಾಕೆಂದರೆ ವ್ಯವಸಾಯ ಮಾಡಬೇಕಂದ್ರೆ ಕಾಡು ಕಡಿಬೇಕು. ಕಾಡು ಕಡಿದ್ಮೇಲೆ ನಿಮಗೆ ಹೊಲ ಬಿತ್ತೋದಕ್ಕೆ ಬರುತ್ತೆ. ಮುಂಚೆಲ್ಲ ಕಾಡೇ ಇದ್ದಿದ್ದು, ಎಲ್ಲ ಕಡೆ ಕಾಡು ಕಡ್ದು ವ್ಯವಸಾಯ. ಇವಾಗಲೂ ನಮಗೆ ಕಾಣಿಸುತ್ತೆ ಕಾಡು ಕಡಿತಾರೆ, ಯಾವುದು ಅಡಿಕೆ ತೋಟ ಮಾಡ್ಕೊಳ್ತಾರೆ ಮಲೆನಾಡಿನ ತುಂಬ ಎಲ್ಲ ಕಡೆಯಲ್ಲಿ ತಾನೇ ಕಾಡು. ಸೊ ವ್ಯವಸಾಯ ಅನ್ನುವುದು ನಿಸರ್ಗ ವಿರೋಧಿ ಕ್ರಿಯೆ ಯಾವತ್ತು. ಓಕೆ, ಅಂದರೆ ಆ ಮೂಲಕ್ಕೆ ಹೋದರೆ ನಿಸರ್ಗ ವಿರೋಧಿ ಕ್ರಿಯೆ ಅದು ನಿಸರ್ಗದ ಜೊತೆಯಲ್ಲೇ ಇದ್ದಂಥ ಈ ಕಾಡಿನ ಮಕ್ಕಳು ಅದಕ್ಕೆ ಬಂದು ಹೊಂದ್ಕೊಳ್ಬೇಕಂತ ಅವರಿಗೊಂದು ದೊಡ್ಡ ಚಾಲೆಂಜ್ ಶುರು. ಯಾಕೆಂದ್ರೆ ದೊಡ್ಡ ನಗರಗಳು ಶುರುವಾದವು. ಈಗಂತೂ ಇವಾಗಿನ ಎಸ್ಟಿಮೇಷನ್ಸ್ ಪ್ರಕಾರ 2030 ಸುಮಾರು 60-70% ಜನ ಬರೀ ನಗರದಲ್ಲೇ ಇರ್ತಾರಂತೆ, ಹಳ್ಳಿಗಳಲ್ಲಿ ಇರಲ್ಲ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಇವಾಗ. ಎಲ್ಲ ಇಡೀ ಪ್ರಪಂಚದ ಜನಸಂಖ್ಯೆಯಲ್ಲಿ 70% ಜನಸಂಖ್ಯೆ ಬರೀ ನಗರದಲ್ಲೇ ಇರುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಆ ಒಂದು ಸಂದಿಗ್ಧಗಳನ್ನೆಲ್ಲ ಒಂದು ಜನ ಸಮುದಾಯ ಹೇಗೆ ಎದುರಿಸ್ತು, ಈ ಬದಲಾವಣೆಗಳನ್ನು ಹೇಗೆ ಎದುರಿಸ್ತು, ಇದು ನನ್ನ ರೇಷ್ಮೆ ಬಟ್ಟೆಯ ವಸ್ತು ಒಂಥರ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರಿ ನೀವು ಆ್ಯಕ್ಚುಲಿ. ಅಂದರೆ ಇಡೀ ಜೀವನ ಹೇಗೆ ಬದಲಾಯಿತು ಅಂತ ಹೇಳಿ. ಮತ್ತು ಕೆಲವೊಂದ್ಸಲ ನಂಗೆ ಅನಿಸುತ್ತೆ ಆ ಬದಲಾವಣೆ ಈಗಲೂ ಕೂಡ ನಾವು ಎದುರಿಸ್ತಾ ಇರ್ತೀವಿ, ಯಾವುದೋ ಒಂದು ರೀತಿಯಲ್ಲಿ ಎದುರಿಸ್ತಾ ಇರ್ತೀವಿ. ಈಗ ನೋಡಿ, ಹಳ್ಳಿಗಳಿಂದ ಸಿಟಿಗೆ ಹೋಗಬೇಕು ಅಂದರೆ ಬಹುಶಃ ಕಾಡಿಂದ ಅವನು ನಾಡಿಗೆ ಬರಬೇಕಂದ್ರೆ ಹೇಗೆ ಅವನು ಪ್ರಶ್ನೆ ಎದುರಿಸಿದ್ರು, ಈಗಲೂ ಅದೇ ಎರಡೂ ಒಂದೇ. ನೋಡಿ, ಇಷ್ಟೆಲ್ಲ ಗೊತ್ತಿದೆ, ಹಳ್ಳಿಯ ಬದುಕು ಚೆನ್ನಾಗಿದೆ, ಪ್ರಶಾಂತವಾಗಿದೆ ಅಂದ್ರೂ ನಗರದ ಆಕರ್ಷಣೆ ಹೋಗೋದೇ ಇಲ್ಲ ಯಾರಿಗೂ. ನಗರಕ್ಕೆ ಬರಬೇಕು ಅಂತ ಈಗಲೂ ಅಂತಂದರೆ ಹುಡುಗಿಯರಂತೂ ನಗರದಲ್ಲಿ ಇಲ್ಲ ಅಂದರೆ ಹುಡುಗನ ಮದುವೆ ಕೂಡ ಆಗಲ್ಲ ಅನ್ನೋ ಸ್ಟೇಜ್ಗೆ ಹೋಗಿದ್ದಾರೆ ಇವಾಗ. ಅಂದರೆ ಆ ನಗರದ ಆಕರ್ಷಣೆ ಎಲ್ಲ ಕಾಲದಲ್ಲೂ ಇತ್ತು. ನಗರದ ಆಕರ್ಷಣೆ ಎಲ್ಲ ಕಾಲಕ್ಕಿತ್ತು. ಅವಾಗ ಕಾಡಿನಿಂದ ಬಂದು ಇಲ್ಲಿ ಎಷ್ಟು ಬೇರೆದೇ ಒಂದು ಬದುಕಿಗೆ ಹೊಂದ್ಕೋಬೇಕಲ್ಲ. ಕಾಡಿಂದ ಬಂದ ತಕ್ಷಣ ಬೇರೆ ಬದುಕು. ಇವಾಗ ಏನಾಗುತ್ತೆ ಅಂದರೆ ಬಹಳ ಮುಖ್ಯ ಅಂದರೆ ಈ ರುಚಿಗಳು ಬೇರೆ. ಅಲ್ಲಿ ಕಾಡಿನಲ್ಲಿ ಏನಾಗುತ್ತೆ ಅಂದರೆ ಸಹಜವಾಗಿ ನಿಮಗೆ ಈ ಕುರಿಗಳಿರ್ತವಲ್ಲ, ಈ ಕುರಿಗಳು ಅಥವಾ ದನಗಳು ಎಲ್ಲವೂ ಈ ಹುಲ್ಲನ್ನು, ಎಲ್ಲಿಯ ಹುಲ್ಲನ್ನು ತಿಂತವೋ ಅದರ ಮುಖಾಂತರವಾಗಿ ಅವುಗಳ ರುಚಿ ಬೇರೆ ಇರುತ್ತೆ. ಹುಲ್ಲುಗಾವಲುಗಳು ಆ ಮಾಂಸದ ರುಚಿಯನ್ನು ಬೇರೆ ಮಾಡ್ತವೆ. ಸೊ ಅವರಿಗೆ ಯಾವ ಹುಲ್ಲುಗಾಲಿಗೆ ಹೋದರೆ ಯಾವ ರುಚಿ ಸಿಗುತ್ತೆ ಅಂತ ಗೊತ್ತಿತ್ತು ಅವರಿಗೆ, ಆಯಿತಾ. ಸೊ ಅದರಿಂದ ಹೋಗಿ ಅವರಿಗೆ ರುಚಿಯ ವೈವಿಧ್ಯತೆ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಕಾಡಿನಲ್ಲಿದ್ದಾಗ. ಇಲ್ಲಿ ಬಂದಷ್ಟೇ ಏನಾಗ್ಬಿಡುತ್ತೆ, ನೀವು ಒಂದೇ ಕಡೆಯಲ್ಲಿ ದನಗಳು ಒಂದೇ ಹುಲ್ಲುಗಾವಲು ತಿಂದರೆ ಆ ರುಚಿ ವೆರೈಟಿನೇ ಬರಲ್ಲ ನಿಮಗೆ. ಓಕೆ, ಮಾಂಸದ ರುಚಿಯಲ್ಲಿ ವೆರೈಟಿನೇ ಬರಲ್ಲ. ಸೊ ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಬಟ್ ಇಲ್ಲೇನು ಈ ಜನರು, ಈ ನಾಡಿನವ್ರು ಯಾವತ್ತು ಒಂದೇ ಕಡೆಗಿರೋದ್ರಿಂದ ಇವರು ಇಂಡಸ್ಟ್ರೀಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಕ್ಕರೆ ಮಾಡೋಕ್ಕೆ ಸಾಧ್ಯ ಅವರಿಗೆ, ಕರೆಕ್ಟ್. ಉಪ್ಪು ಮಾಡೋದಕ್ಕೆ ಸಾಧ್ಯ. ಉಪ್ಪು ನಿಜವಾಗಿ ಎಷ್ಟು ಕಷ್ಟ ಅಂದರೆ ಮಹಾ ಕಷ್ಟ. ಉಪ್ಪು ಸಿಗ್ತಾ ಇರಲಿಲ್ಲ ಎಲ್ಲ ಕಡೆಯಲ್ಲಿ. ಸಕ್ಕರೆ, ಉಪ್ಪು ಇವೆಲ್ಲ ಅವ್ನು ನೋಡಿದರೆ ಹೆಂಗೆ ಆಕರ್ಷಣೆ. ಇವು ಮಲ್ಟಿಪ್ಲೆಕ್ಸ್ ನೋಡಿ ಹಳ್ಳಿ ಹುಡುಗ ಹೆಂಗೆ ಆಕರ್ಷಣೆಗೊಳಗಾಗ್ತಾನೋ ಹಾಗೆ ಸಕ್ಕರೆ ಉಪ್ಪನ್ನು ನೋಡಿ ಕಾಡಿನ ಜನರು ಇದಾಗ್ತಿದ್ರು. ಅವ್ರಿಗೆ ಸಕ್ಕರೆ ಬರಲಿ ಏನು, ಬರೀ ಇದು ಜೇನು ಮಾತ್ರ ತಿನ್ನಬೇಕು. ಸಿಹಿ ಅಂದರೆ ಬರೋದು ಜೇನಿನಿಂದ ಮಾತ್ರ ಸಿಹಿ ಸಿಗ್ತಾ ಇತ್ತು. ಅದು ಉಪ್ಪು ಬೇಕಂದ್ರೆ ಏನು ಮಾಡಬೇಕು ಅವರು, ಸಾಮಾನ್ಯವಾಗಿ ಮಾಂಸದಲ್ಲಿ ಉಪ್ಪಿರುತ್ತೆ, ಯಾಕೆಂದರೆ ಪ್ರಾಣಿಗಳೆಲ್ಲ ಉಪ್ಪು ತಿಂದೇ ಬದುಕಿರ್ತವೆ. ಸೊ ಆ ಮಾಂಸದಿಂದ ನಿನಗೆ ಉಪ್ಪು ಬರುತ್ತೆ. ಇಲ್ದಿರೋ ಕಲ್ಲುಪ್ಪು, ನೀವು ಸ್ಫಟಿಕ ಅಂತ ಹೇಳ್ತೀವಲ್ಲ, ಅದನ್ನು ಹುಡ್ಕೊಂಡು ಹೋಗಿ ಮಾಡ್ಕೊಳ್ತಾ ಇದ್ರು. ಒಂದಿಷ್ಟು ಭಾಳ ಕಷ್ಟ ಆಯಿತು ಉಪ್ಪು ಸಿಗೋದು. ಉಪ್ಪಿನ ಬಗ್ಗೆನೇ ಒಂದು ದೊಡ್ಡ ಕಾದಂಬರಿ ಬರಿಬೋದು, ಅಷ್ಟು ದೊಡ್ಡ ಸಬ್ಜೆಕ್ಟ್ ಅದು ಉಪ್ಪು. ಆ ಥರದ ಒಂದು ಪರಿಸ್ಥಿತಿಗೆ ಇದಕ್ಕೆ ಹೊಂದ್ಕೊಳ್ಳೋದಂದರೆ ಮನುಷ್ಯ ಹೆಂಗೆ ಇದು ನಾವು ಇಡೀ ಒಂದು ಸಾವಿರಾರು ವರ್ಷಗಳಿಂದ ಮನುಷ್ಯನ ಬದುಕಿನ ಚಲನೆಯನ್ನು ನೋಡ್ತಾ ಬಂದರೆ ನಾವು ಈಗ ಹೊಂದಾಣಿಕೆ ಮಾಡ್ಕೊಳ್ತೀವಿ. ಚಿಕ್ಕ ಪುಟ್ಟದಕ್ಕೆಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಂಥ ದೊಡ್ಡದು ಅಲ್ವೇ ಅಲ್ಲ ಅನ್ಸುತ್ತೆ ನನಗೆ. ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ಎಷ್ಟೊಂದು ಅಂದ್ರೆ ರಿಲೇಟ್ ಆಗ್ತಾ ಇತ್ತು ಅಂತಂದ್ರೆ, ಈಗ ನೀವು ಮುಯಿ ಅಂತ ಹೇಳಿದಾಗ ನಾವು ಮುಯಿ ಅನ್ನೋ ವರ್ಡನ್ನು ನಮ್ಮ ಹಳ್ಳಿಗಳಲ್ಲೇ ಲಗ್ನದ ಮದುವೆ ಟೈಮಿಗೆ ಬಳಸ್ತಾರೆ. ಆಮೇಲೆ ಮುಯಿ ಅಂತಂದಾಗ ನನಗೊಂದು ಇನ್ಸಿಡೆಂಟ್ ನೆನಪು ಬಂತು. ನಾವು ಚಿಕ್ಕವರಿದ್ದಾಗ ಅನಿಸುತ್ತೆ, ನಮ್ಮ ತಾಯಿ ನಾನು ನಮ್ಮ ಮನೆ ಹೊರಗಡೆ ನಿಂತಿದ್ವಿ. ಯಾರೊಬ್ಬರು ಬಂದರು, ಸ್ವಲ್ಪ ಬಡ ಹೆಣ್ಮಗಳು.
ಬಂದರು. ನನಗಿದು ಕನಸು ಅನ್ನೋ ಥರನೇ ನೆನಪಿದೆ. ಬಂದು ನನ್ನ ತಾಯಿ ಜೊತೆ ಮಾತಾಡಿ, ನಮ್ಮ ತಾಯಿ ಏನು ಮಾಡಿ ಟೀ ಮಾಡಿದರು, ಟೀಯನ್ನು ಅವ್ರಿಗೆ ಕೊಟ್ಟರು. ಟೀ ಅವರು ಹಾಗೆ ಹೋಗಲಿಲ್ಲ, ಅವ್ರೇನು ಮಾಡಿದ್ರು ಅಂದರೆ ಅಂಗಳ ಗುಡಿಸೋದ್ರು. ಅಂದರೆ ಯಾವುದನ್ನು ಉಳಿಸ್ಕೊಳ್ಳಲ್ಲ ನಮ್ಮ ಅವರು. ನಮ್ಮ ತಾಯಿ ಏನು ಗುಡಿಸಂದಿರಲಿಲ್ಲ, ಒಂದಷ್ಟು ಅಂಗಳ ಗುಡಿಸ್ತೀನಿ ಅಂತ ಗುಡಿಸಿ ಅವರು ಹೋಗಿದ್ದು ನೆನಪಿದೆ ನನಗೆ. ಸೊ ದಿಸ್ ಇಸ್ ಅಂದ್ರೆ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಅದು ನೋಡಿ. ಅಂದ್ರೆ ದೇಹ ಶ್ರಮವನ್ನ ಆಹಾರಕ್ಕೆ ಕಂಪೇರ್ ಮಾಡ್ಬಿಟ್ರು ಅವರಿಬ್ರು. ಓಕೆ, ಅದಕ್ಕೆ ಲಾಭ ಇಲ್ಲ, ಇಬ್ರಿಗೂ ಲಾಭ ಇಲ್ಲ ಅಂತ. ಸೊ ಆ ಒಂದು ಇದ್ದಿದ್ದು ಇವಾಗ ನೀವು ಅದಕ್ಕೆ ನೋಡಿ ಮುಯ್ಯಿ ತೀರ್ಸೋದು ಅಂತಾರೆ, ಮುಯ್ಯಿ ಕೊಡೋದು ಅನ್ನಲ್ಲ. ಆಕ್ಚುಲಿ ನೀವು ನೋಡಿದ್ರೆ ನಿಜವಾದ ಕನ್ನಡ ಭಾಷೆ ಇರೋದು ಮುಯ್ಯಿ ತೀರ್ಸ್ಬೇಕು ಅಂತ. ಅಂದ್ರೆ ನೀವು ಅಲ್ಲಿ ಕೊಡ್ತೀರಲ್ಲ ಮುಯ್ಯಿ ಕೊಡೋದಕ್ಕೆ, ಅದಕ್ಕೆ ಮುಯ್ಯಿ ತೀರ್ಸೋದು ಅಂತ ಹೇಳೋದು. ಪದ ತೀರ್ಸೋದು ಅನ್ನೋದಿದೆ. ಅಥವಾ ಉಡುಗೊರೆ ಓದಿಸೋದು ಅಂತಾರೆ. ಉಡುಗೊರೆ ಓದಿಸೋದು ಅಂದ್ರೆ ಏನು ಅಂತಂದ್ರೆ ಓದಿಸೋದು ಅಂತ ಯಾಕಂತ ಇದ್ರು ಅಂದ್ರೆ ಅಲ್ಲಿ ಓದ್ತಾ ಇದ್ರು ಏನ್ ಕೊಟ್ರು ಅಂತ. ಇವಾಗ್ಲೂ ಇದೆ, ಇವರು ಇಂಥವ್ರು ಇಷ್ಟು ಕೊಟ್ರು, ಅದು ಕೊಟ್ಟ ಮೇಲೆ ನೀವು ಇವರು ಇಂಥವ್ರು ಇದನ್ನ ಕೊಟ್ಟರು, ಓದಿಸೋದು ಅಂತಾರೆ, ಉಡುಗೊರೆ ಓದಿಸೋದು ಅಂತಾರೆ. ಆ ಓದಿಸೋದು ಕೂಡ ನಮ್ಮಲ್ಲಿದೆ, ಆ ಕಲ್ಚರಲ್ಲಿ ಓದಿಸ್ತೀವಿ ನಾವು, ಉಡುಗೊರೆ ಓದಿಸೋದು ಅಂತ ಹೇಳೋದು ಅದನ್ನ. ಸೊ ದೋಸ್ ಆರ್ ಆಲ್ ದ ಥಿಂಗ್ಸ್. ನಮ್ಮ ಅದೇ ಪದಗಳನ್ನು ಹಿಡ್ಕೊಂಡು ಹೋದ್ರೂ ಇತಿಹಾಸ ಸಿಗುತ್ತೆ ಆ್ಯಕ್ಚುಲಿ. ಇದಕ್ಕೇನು ಹೇಳ್ತೀವಿ ನಾವು, ಭಾಷಾಶಾಸ್ತ್ರಜ್ಞರು ಪದಗಳಿಂದ ಹಿಡಿದ ನಮ್ಮ ಇತಿಹಾಸನ ಹೇಳ್ಕೊಡ್ತಾರೆ, ಇದು ಹಿಂಗಿತ್ತು ಅಂತ. ಸ್ವಭಾವನ ಹೇಳ್ಬೋದು. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. 2000 ವರ್ಷಗಳ ಇತಿಹಾಸ ಹೇಳ್ತಿದ್ರೆ ನನಗೆ 40 ವರ್ಷದ 30 ವರ್ಷದೆಲ್ಲ ಘಟನೆಗಳು ಬರ್ತವೆ. ನಮ್ಮ ಊರಲ್ಲಿ ನಂಗೆ ಈಗಲೂ ನೆನಪಿದೆ, ನನ್ನ ತಾಯಿ ಊರಲ್ಲಿ ನಾವು ಹತ್ತಿ ಬೆಳೆಗಾರರು ಬೇಸಿಕಲ್ಲಿ. ನಮ್ಮ ತಾಯಿ ನಾವು ಚಿಕ್ಕವರಿದ್ದಾಗ ಹತ್ತಿ ತಗೊಂಡು ಹೋಗಿ ಅಂಗಡಿ ಕೊಟ್ರೆ ಅವನು ಮಿಠಾಯಿ ಕೊಡ್ತಿದ್ದ. ದುಡ್ಡೇ ಇರಲಿಲ್ಲ, ಹತ್ತಿ ತಗೊಂಡು ಹೋಗಿ ಕೊಟ್ರೆ. ಅಂದ್ರೆ ಎಷ್ಟು ಅಂದ್ರೆ ಇತ್ತೀಚಿನವರೆಗೂ ಕೂಡ ಇದು ಇತ್ತು ಅಂತ. ಸೊ ಹಾಗೆ ನೋಡಿ. ಮತ್ತೆ ಒಂದು ವಿಶೇಷ ಏನಪ್ಪಾ ಅಲ್ಲಿ ಅಂದ್ರೆ ನಿಮ್ ಸರ್ನೇಮ್ ಅಕ್ಕಿ. ಹೌದು. ಅಂದ್ರೆ ಎಲ್ಲೋ ಒಂದ್ ಕಾಲಕ್ಕೆ ಅಕ್ಕಿ ಮಾರಾಟಗಾರರ, ಅಕ್ಕಿ ಬೆಳೆಗಾರರೇ ನೀವು ಆಗಿರ್ಬೇಕು. ಅಲ್ಲಿಂದ ಹತ್ತಿಗೆ ಬದಲಾಗಿದ್ದೀರ ನೋಡಿ ನೀವು. ನಮ್ಮ ತಂದೆ ಕಡೆ ಅಕ್ಕಿ, ನಮ್ಮ ತಾಯಿ ಕಡೆ ಹತ್ತಿ ಮಾರಾಟ, ಹತ್ತಿ ಬೆಳಿತಿದ್ರು. ನಮ್ಮ ತಂದೆ ತಾತ ಅಂತ, ನಮ್ಮ ತಂದೆದು ಮುತ್ತಾತ ಅಕ್ಕಿ ಮಾರಾಟಗಾರ. ಅದೇ ಅದರಿಂದ ಅಕ್ಕಿ ಬಂದಿರ್ಬೇಕು ನಿಮಗೆ ಸರ್ನೇಮ್. ಹಾಗೆ ಇಟ್ಸ್ ನಮ್ಮ ಇಡೀ ಜನಜೀವನವನ್ನ ಕಟ್ಕೊಂಡು. ನಮ್ಮಲ್ಲಿ ನಿಮ್ಮ ಪುಸ್ತಕದಲ್ಲಿ ಇನ್ನೊಂದು ಬರುತ್ತೆ, ಒಂದು ಸೂಜಿ ಎಷ್ಟು ಇಂಪಾರ್ಟೆಂಟ್ ಅಂತ. ಬಹಳ ಇಂಪಾರ್ಟೆಂಟ್ ಸೂಜಿ ಮಾತ್ರ. ಎಷ್ಟು ಅಂದ್ರೆ ದೈವ ಸ್ವರೂಪ ಅಂತಲೇ. ಯಾಕಂದ್ರೆ ಈಗ ನಮಗೆ ದಿನಕ್ಕೊಂದು ಹೋಗಿ ಶರ್ಟು ಪ್ಯಾಂಟು ತಗೊಂಡು ಬರ್ತೀವಿ. ಇಷ್ಟು ಬೇಡ, ನಮ್ಮ ಚಿಕ್ಕನ್ನಲ್ಲೂ ಇರಲಿಲ್ಲ. ನಮ್ಮ ಚಿಕ್ಕನ್ನಲ್ಲಿ ಕೂಡ ವರ್ಷಕ್ಕೆ 1-2 ಬಟ್ಟೆನೆ ಕೊಡಿಸ್ತಾ ಇದ್ದಿದ್ದು ಮನೆಯಲ್ಲಿ. ನನಗೆ ಒಂದು ಹಬ್ಬಕ್ಕೆ ಅಷ್ಟೇ, ಇಲ್ಲ ಅಂದರೆ ದೊಡ್ಡ ಹಬ್ಬ ದೀಪಾವಳಿ ಕೊಡಿಸೋರು, ಹಬ್ಬ ಅಂದರೆ ಯುಗಾದಿಗೆ ಕೊಡಿಸೋರು ಅಷ್ಟೇ. ಇನ್ನು ಬೇರೆ ಏನು ಹುಟ್ಟಿದಬ್ಬ ಗಿಟ್ಟಿದಬ್ಬ ಅವೆಲ್ಲ ಇಲ್ಲವೇ ಇಲ್ಲ ನಮಗೆ. ಸೊ ಹಾಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆದರೆ ಹರಿತು ಅಂದರೆ ಅದನ್ನು ಹೊಲ್ಕೋಬೇಕು. ಈ ಹೊಲ್ಕೊಳ್ಳೋದಕ್ಕೆ ಎಷ್ಟು ಮುಖ್ಯ ಅಂದರೆ ನಾವು ಹೊಲಿದು ಅದನ್ನು ಕಾಪಾಡ್ಕೊಳ್ತಾ ಇದ್ವಿ ಬಟ್ಟೆಗಳನ್ನು. ಬಟ್ಟೆ ವಾಸ್ ವೆರಿ ಪ್ರೀಷಿಯಸ್. ಈಗಿನ ಥರ ಒಂದು ರೆವಲ್ಯೂಷನ್ ಇರಲಿಲ್ಲ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಲ್ಲದೆ ಇರೋದ್ರಿಂದ ಬಟ್ಟೆಗಳನ್ನು ತುಂಬ ಇದಾಗಿ ಮಾಡ್ತಿದ್ರು. ಅದರಿಂದ ಸೂಜಿ ಏನು ಮಾಡುತ್ತೆ, ಜೋಡಿಸುತ್ತೆ. 2 ಹರಿದದ್ದನ್ನು ಜೋಡಿಸುವಂಥದ್ದು. ಆ ಜೋಡಿಸುತ್ತೆ ಅನ್ನೋ ಕಾರಣಕ್ಕಾಗಿ ಅದು ಪವಿತ್ರವಾದದ್ದು ಅಂತ. ಸೂಜಿ ಅತ್ಯಂತ ಪವಿತ್ರವಾದದ್ದು ಅಂತ. ಆ ಸೂಜಿಯನ್ನು ಪೂಜೆ ಮಾಡ್ತಾರೆ. ಯಾರು ಮಾಡ್ತಾರೆ? ಇವರು ಪಾರಸಿಕರು ಅಂತ ಏನು ಹೇಳ್ತೀವಿ ನಾವು, ಪಾರ್ಸಿಗಳಿದಾರಲ್ಲ ಅವ್ರು ನವರೋಜ್ ಅಂದರೆ ನಮ್ಮ ಯುಗಾದಿ ಥರ ಅವರಿಗೆ ಹೊಸ ವರ್ಷದ ದಿನ ಅದು. ಆ ನವರೋಜ್ ದಿನ ಆ ಸೂಜಿ ಒಂದು ದೇವತೆಗಳ ಮುಂದೆ ಇಟ್ಟು ಮಾಡೋದ್ರಲ್ಲಿ ಅದು ಒಂದು, ಯಾಕೆಂದರೆ ಅದು ಜೋಡಿಸುತ್ತೆ ಅಂತ. ಓಕೆ, ಹಾಗೆ ಬುದ್ಧನಲ್ಲಿ ಕೂಡ ಬುದ್ಧ ಏನು ಹೇಳಿದ್ದಾನೆ, ನೀನು ಏನು ಇಟ್ಕೋಬೋದಪ್ಪ, ತುಂಬ ಕಡಿಮೆ ವಸ್ತುಗಳಿಂದ ಬುದ್ಧ ಶ್ರಮಣ ಬದುಕಬೇಕು, ಜಾಸ್ತಿ ಇಟ್ಕೋಬಾರ್ದು. ಅವನು 8 ವಸ್ತುಗಳನ್ನು ಇಟ್ಕೋಬೇಕು ಅಂತ. ಬಟ್ ಅದರಲ್ಲೂ ಒಂದು ಜೊತೆ ಬಟ್ಟೆ ಇಟ್ಕೋಬೇಕು, ಒಂದು ಭಿಕ್ಷಾ ಪಾತ್ರೆ ಇಟ್ಕೋಬೇಕು, ಒಂದು ಕೋಲನ್ನು ಇಟ್ಕೋಬೇಕು, ಚಪ್ಪಲಿ ಉಟ್ಕೋಬೇಕು, ಆಮೇಲೆ ಚಳಿ ಆದರೆ ಹಾಕ್ಕೊಳ್ಳೋಕೆ ಒಂದು ಇದಿರಬೇಕು. ಇಷ್ಟೆಲ್ಲರ ಜೊತೆಯಲ್ಲಿ ಒಂದು ಸೂಜಿ ಇಟ್ಕೋಬೇಕು ಅಂತ ಹೇಳಿದ್ದ. ಸೂಜಿ ಇಸ್ ಅಲೋಡ್. ಅಂದರೆ ಆ ಸೂಜಿಯ ಮಹತ್ವ. ಬಟ್ ಪ್ರಾಬ್ಲಮ್ ಏನಂದರೆ ಸೂಜಿಯನ್ನು ಮಾಡುವಂಥ ಒಂದು ಇದ್ದಿದ್ದೆಲ್ಲ ಅದು ಅತ್ಯಂತ ಕಷ್ಟದ್ದಾಗಿತ್ತು. ಮುಂಚೆ ಏನು ಮಾಡ್ತಿದ್ರು, ಕಟ್ಟಿಗೆಯಿಂದ ಸೂಜಿ ಮಾಡಿದ್ದಾರೆ ಭಾಳ ತೆಗ. ಆಮೇಲೆ ಕಟ್ಟಿಗೆ ಮುರಿದು ಹೋಗುತ್ತೆ ಅಂತ ಎಲುಬಿನಿಂದ ಮಾಡಿದ್ದಾರೆ ಸೂಜಿ. ಆಮೇಲೆ ದಂತದಿಂದ ಮಾಡಿದ್ದಾರೆ ಸೂಜಿ. ಸೊ ಆಮೇಲೆ ಲೋಹಗಳು ಬಂದಿವೆ, ಲೋಹದ ಸೂಜಿಗಳು ಬಂದು ಹೋಗಿದೆ. ಬಟ್ ಆ ಲೋಹದ ಸೂಜಿಯಲ್ಲಿ ಆ ಕಣ್ಣನ್ನು ಕೊರಿಬೇಕಲ್ಲ, ಅದು ಅತ್ಯಂತ ಸೂಕ್ಷ್ಮದ ಕೆಲಸ. ಇಡೀ ಒಂದು ಹೇಳ್ತಾರೆ 14ನೇ ಶತಮಾನನೋ ಅಥವಾ 12ನೇ ಶತಮಾನದಲ್ಲಿ ಯಾವಾಗೋ ಒಮ್ಮೆ ಇಡೀ ಇಂಗ್ಲೆಂಡ್ನಲ್ಲಿ ಒಬ್ಬ ಸೂಜಿ ಮಾಡೋನಿದ್ದಂತೆ.
ಓಕೆ ಓಕೆ ಇಟ್ ವಾಸಂಟ್ ಈಸಿ ಆ್ಯಕ್ಚುಲಿ, ಸೂಜಿ ಮಾಡೋದು ಈಸಿ ಅಲ್ಲ ಅದು ಆ್ಯಕ್ಚುಲಿ. ಸೊ ಅವೆಲ್ಲ ಹಂತಗಳನ್ನು ದಾಟ್ಕೊಂಡು ಬಂದಮೇಲೆ ಆಮೇಲೆ ಇಲ್ಲಿ ಅಷ್ಟರೊಳಗೆ 2ನೇ ಶತಮಾನದಲ್ಲಿ ಈ ಚೈನಾದವರು ಇದ್ದಾರಲ್ಲ, ಈ ಚೀನಾದವರು ಮಹಾಪ್ರಚಂಡರು ಇನ್ವೆನ್ಷನ್ಸ್ನಲ್ಲಿ. ಇವರಾಗಲೇ ಅಕ್ಯುಪಂಕ್ಚರ್ ಕಂಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಓ, ಹಂಗಾರೆ ಸೂಜಿ ಇತ್ತು ಇವ್ರ ಹತ್ರ. ಇವ್ರ ಹತ್ರ ಇವ್ರ ಸೂಜಿಗಳಿಂದ ಅದು ಪ್ರಭಾವ ಬರ್ದಿದ್ದೀನಿ ನಾನು ಆ್ಯಕ್ಚುಲಿ. ವಿಪರೀತ ಸೂಜಿಗಳು ಮಾಡಿಬಿಟ್ಟಿದ್ದಾರೆ ಇವರು. ಏನಾಗಿದೆ, ಎಲ್ಲ ಕಡೆ ಸೂಜಿ ಚುಚ್ಚೋದು, ಕಂಪ್ಲೀಟಾಗಿ ಚುಚ್ಚಿಬಿಟ್ಟು ನೋವನ್ನು ಕಡಿಮೆ ಮಾಡುವಂತಹ ಒಂದು ಆಕ್ಯುಪಂಕ್ಚರ್ ಅಂತ ಏನಿದೆಯೋ ಅದನ್ನು ಅವ್ರು ಕಂಡುಹಿಡ್ಕೊಂಡಿದ್ರು ಅಷ್ಟೊತ್ತಿಗಾಗಲೇ. ಅಂದರೆ ಆ ಸೂಜಿ ನನಗೆ ಎಷ್ಟು ಒಂದು ಜೋಡಿಸುವ ಒಂದು ಕ್ರಮ, ಅದು ಎಷ್ಟು ಮಹತ್ವ ಆಗುತ್ತೆ ಮನುಷ್ಯಂಗೆ ಅಂತ. ಕನ್ನಡದಲ್ಲೊಂದು ನಮ್ಮ ತಾಯಿ ಒಂದು ಗಾದೆ ಮಾಡಿ ಹೇಳ್ತಿದ್ರು, ಏನಂದರೆ ಹಳೆ ಬಟ್ಟಿಗೆ ದಾರದಂಡ ಅಂತ. ಹಳೆ ಬಟ್ಟೆಗೆ ದಾರದಂಡ ಅಂದರೆ ಏನು ಮಾಡ್ತೀವಿ ನಾವು, ಹಳೆ ಬಟ್ಟೆಗಳನ್ನ ಮತ್ತೆ ಹೊಲ್ಕೊಳ್ಳೋದು, ಸೂಜಿಯಿಂದ ಹಾಕ್ಕೊಂಡು ಎಷ್ಟು ಹಳೆದಾದ್ರೂ ನೀನು ಉಟ್ಕೊಳ್ತಾನೆ ಇದ್ವಲ್ವಾ ಅದನ್ನು. ಅದು ಏನಾಗುತ್ತೆ ಅಂದರೆ ಹಳೇದಾಗ್ತಾ ಅದು ಪಿಸಿತಾ ಹೋಗುತ್ತೆ. ಅದೇ ದಾರ ಪಕ್ಕಕ್ಕೆ ಪಿಸಿಯುತ್ತೆ ಅದು, ಮತ್ತೆ ಈ ಕಡೆ ಪಕ್ಕಕ್ಕೆ ಪಿಸಿಯುತ್ತೆ. ಅಂದರೆ ಅದಕ್ಕೆ ದಾರದಂಡ ಅಂತಿಲ್ಲ ನಮ್ಮಮ್ಮ, ಹಳೆ ಬಟ್ಟೆಗೆ ದಾರದಂಡ ಅಂತ. ಅಂದರೆ ಅದೊಂದು ಗಾದೆ ಮಾತಿಂತಾರೆ, ಅದು ನಮ್ಮ ಕಡೆಯಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಅಷ್ಟು ಬಳಸಿದ್ದಾರೆ ದಾರನ್ನ, ಅಂದರೆ ಸೂಜಿನ ಇದು ಮಾಡಿದ್ರೆ ದಾರ ಕೂಡ ಎಷ್ಟು ಪ್ರಿಷಿಯಸ್ ಅಂತ. ಅಲ್ಲ, ದಾರ ಮುಂಚೆ ಬಂದ್ಬಿಟ್ಟಿದೆ ಅದು. ಯಾಕೆಂದ್ರೆ ದಾರ ಎಳೆ ಎಲ್ಲ ಕಾಲಕ್ಕೂ ಇದೆ. ಯಾಕೆಂದ್ರೆ ಎಳೆ ಇಲ್ಲದೆ ಕಾಲ ಬಹಳ ಬೇಗನೆ ಕಂಡ್ಕೊಂಡ್ಬಿಟ್ಟಿದ್ದಾನೆ ಎಳೆಯನ್ನ ಮನುಷ್ಯ. ಆದರೆ ಆ ಸೂಜಿ ಮಾತ್ರ ಸ್ವಲ್ಪ ಲೇಟರ್ ಇನ್ವೆನ್ಷನ್ ಅಂತ ಅನ್ಸುತ್ತೆ ಅದು ಸೂಜಿದು. ನಂಗೆ ಈ ಸಂಗತಿಗಳು ಇಷ್ಟ ಆಗುತ್ತೆ, ನಂಗೆ ಆಡುತ್ತೆ ನಂಗೆ ಆ್ಯಕ್ಚುಲಿ. ಅಪ್ಪ ಮನುಷ್ಯ ಏನೇನೆಲ್ಲ ಮಾಡಿದೆ ಸುಮ್ಮನೆ ನಿಮ್ಗೆ ಹೋಗಿ ಮರುಭೂಮಿ ದೊಡ್ಡ ಮರುಭೂಮಿಯಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ನೀರಿಲ್ಲ. ಈ ನೀರಿಲ್ಲ, ಟಾಯ್ಲೆಟ್ ಸಿಸ್ಟಮ್ ಹೆಂಗೆ ಅಂತ. ಬಟ್ಟೆ ಇಲ್ಲ ನಿಮಗೆ, ಮರಗಿಡಗಳಿಲ್ಲ ಮರುಭೂಮಿಯಲ್ಲಿ. ಸೊ ನಾನು ಹುಡ್ಕೊಂಡು ಹೋಗ್ತೀನಿ, ಏನು ಮಾಡ್ತಾರೆ ಅಂದರೆ ಇವಾಗ ನಾವು ಇಂಟರ್ನೆಟ್ ಯುಗದಲ್ಲಿರೋದ್ರಿಂದ ಎಲ್ಲ ಗೊತ್ತಾಗುತ್ತೆ ನಮಗೆ. ಅವರು ಶೌಚ ಆದಮೇಲೆ ಆ ಮರಳನ್ನೇ ತಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ರು. ನೀರಿಲ್ಲದ ಕಾರಣ ಎಡಗೈಯನ್ನು ಮಾತ್ರ ಬಳಸಿ ಆ ಮಣ್ಣಿನಿಂದ ಕ್ಲೀನ್ ಮಾಡ್ಕೋಬೇಕಷ್ಟೇ, ನೀರೇ ಇಲ್ಲ ನಿಮಗೆ. ಆದ್ದರಿಂದ ಈ ಎಡಗೈಯನ್ನು ಯಾವುದಕ್ಕೂ ಬಳಸಬಾರ್ದು. ಇದು ಏನಿದ್ರೂ ಒಂದು ಕೆಟ್ಟ ಕೈ ಇದು ಎಡಗೈ ಅನ್ನೋದು. ಎಡಗೈ ನಾವು ನಮ್ಮಲ್ಲೂ ಅದೇ ಅಲ್ವಾ, ಎಡಗೈನ ಯೂಸ್ ಮಾಡಲ್ಲ ಯಾವುದು, ಎಡಗೈನ ಯಾವುದಕ್ಕೂ ಬಳಸಬಾರ್ದು. ಬಲಗೈ ಮಾತ್ರ ಸ್ವಚ್ಛವಾಗಿರುವಂಥ ಒಂದು ಕೈ ಎನ್ನುವಂಥ ಒಂದು ಕಾನ್ಸೆಪ್ಟು. ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ನಿಂಗೆ ಹೌದಲ್ಲಪ್ಪ, ಇನ್ನು ಮರುಭೂಮಿಯಲ್ಲಂತೂ ಜನ ವಾಸಿಸ್ತಿದ್ರು, ನೀರಿಲ್ಲ, ಈ ಕುಡಿಯೋಕ್ಕೆ ಸಿಕ್ಕರೆ ಹೆಚ್ಚು ಅಂತ ಟ್ರಾವೆಲ್ ಮಾಡಬೇಕಲ್ಲಕ್ಕೆಲ್ಲ. ನಾನು ನೋಡಿ ಈಗಲೂ ಮರುಭೂಮಿಯಲ್ಲಿರುವ ಎಷ್ಟೋ ಜನ ಟಾಯ್ಲೆಟ್ಗೆ ಮಣ್ಣನ್ನು ಬಳಸ್ತಾರಂತೆ. ಇವತ್ತಿಗೂ ಅದಿದೆ ಅಂಥದ್ದು ಮೆಥಡ್. ನಾನು ಓದ್ತಾ ಇದ್ದೆ, ಆಫ್ರಿಕಾದಲ್ಲಿ ಅಲ್ಲೆಲ್ಲ ಇವಾಗಲೂ ಬಳಸ್ತಾರೆ ಅದನ್ನು ಮೆಥಡು ಅಂತ ನಾವು ಓದ್ದೆ. ನಂಗೆ ಅದು ಒಂಥರ ನಮಗೆ ಕಡೆಗೂ ಏನು, ನಾವು ಎಷ್ಟೇ ಕಾದಂಬರಿಕಾರರಾದ್ರೂ ನಂಗೆ ಆಂಥ್ರೋಪಾಲಜಿ ಇಷ್ಟ. ನನಗೆ ಅಂದರೆ ಮನುಷ್ಯ ಹೆಂಗೆ ಬದುಕ್ದ, ಹೆಂಗಿಂತ ಸ್ಥಿತಿ ಬಂದ್ರೂ ಬದುಕ್ತಾನೆ ಮನುಷ್ಯಂಗೆ. ಅದೊಂದಿದೆ, ನೀವು ಎಂಥ ಕಠಿಣವಾದಂಥ ಪರಿಸ್ಥಿತಿಯನ್ನು ತಂದು ಅವ್ನು ಮುಂದೆ ಒಗ್ದಿದ್ರೂ ಬದುಕ್ತಾನೆ, ಅವ್ನು ಬಿಡಲ್ಲ. ಬದುಕೋದಕ್ಕೆ ಏನೇನು ಸಾಧ್ಯನೋ ಎಲ್ಲ ಟ್ರೈ ಮಾಡ್ತಾನೆ ಮನುಷ್ಯ. ಸೊ ಅಂಥ ಒಂದು ವಿಷಮ ಸ್ಥಿತಿಗಳು ಕೂಡ ಬಂದಿವೆ. ಬಂದರೆ ಹೇಗೆ ಅಡ್ಜಸ್ಟ್ ಆಗ್ತಿದ್ದ, ಹೇಗೆ ಹೊಂದಾಣ್ಕೊಳ್ತಾ ನಮ್ಮ ಹಿರಿಯರು ಇವರೆಲ್ಲರೂ. ಸೊ ಎಷ್ಟೇನೋ ಚೀನಾ ಅಂದ್ರೂ ಪರ್ಷಿಯಾ ಅಂದ್ರೂ ಎಲ್ಲೋ ಒಂದು ಕಡೆಗೆ ಅವರೆಲ್ಲ ನಮ್ಮ ಹಿರಿಯರಂತೆ ಅನಿಸುತ್ತೆ ನನಗಂತೂ ಎಲ್ಲರೂ. ಸೊ ಅವರ ಬದುಕಿನ ಕ್ರಮಗಳು ನನ್ನನ್ನು ತುಂಬ ಆಕರ್ಷಿಸುತ್ತೆ. ಸೊ ನನಗನ್ಸುತ್ತೆ ರೇಷ್ಮೆ ಬಟ್ಟೆ ಥರದ ಕಾದಂಬರಿಗಳು ಏನು ಮಾಡುತ್ತೆ ನಮ್ಮ ಬದುಕಿಗೆ, ಏನು ಕೊಡುತ್ತೆ ಅಂತ ನಾವು ಕೇಳಿದರೆ, ಅದಕ್ಕಿಂತ ಮುಂಚೆ ನಾನು ಇದು ಸರ್ ಎಲ್ಲಿ ಇದು ತಗೋಬೇಕು ಅಂದರೆ ಆನ್ಲೈನಲ್ಲೂ ಇದೆ, ಅಥವಾ ಎಲ್ಲ ಅಂಗಡಿಗಳಲ್ಲಿದೆ. ಹೆಚ್ಚು ಕಡಿಮೆ ಬಹುತೇಕ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನನ್ನ ಪುಸ್ತಕಗಳು. ಅಮೆಜಾನ್ನಲ್ಲೂ ಸಿಗುತ್ತೆ. ಎಲ್ಲಿ ಇದನ್ನು ಅರ್ಪಣೆ ಮಾಡಿರೋದು ಯಾರಿಗೆ ನೋಡಿ, ಲೋಕದ ಶೋಕವ ತಗ್ಗಿಸಿದ ಶಾಕ್ಯ ಮುನಿ ಗೌತಮ ಬುದ್ಧ ನಿನ್ನ ಚರಣ ಕಮಲಗಳಿಗೆ. ಈ ಫೋಟೋನು ತುಂಬ ಚೆನ್ನಾಗಿದೆಲ್ಲ. ಚಿತ್ರ ಬರೆದಿದ್ದು ಕಿರಣ್ ಮಡಾಳು. ಸೊ ಅವನೇ ಬರೆದು ಇದೆಲ್ಲ ಮಾಡಿಕೊಟ್ಟ ನನಗೆ. ಏಕೆಂದರೆ ನನಗೆ ಬುದ್ಧನ ಓದ್ಕೊಂಡಿರಲಿಲ್ಲ ನಮಗೆ ಬುದ್ಧನ ಓದುವ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಅಂದರೆ ನಮ್ಮ ಹಿಂದೂ ಧರ್ಮಗಳಲ್ಲಿ ಮತ್ತು ಬುದ್ಧನ ಓದೋದ ಒಂದು ಅವಕಾಶ ಸಿಗೋದು ಬಹಳ ಕಡಿಮೆ ಅಲ್ವಾ ನಮಗೆ. ಈ ಪುಸ್ತಕ ಸಲ ಬುದ್ಧ ಓದಬೇಕಾಯ್ತು. ಅಂದರೆ ಎಷ್ಟು ನಾನು ಪ್ರಭಾವಿತನಾದೆ ಅಂದರೆ ಬುದ್ಧನಿಂದ 2500 ವರ್ಷದ ಕೆಳಗೆ ಒಬ್ಬ ಮನುಷ್ಯ ಹೀಗೆಲ್ಲ ಪ್ರಶ್ನೆ ಮಾಡಿದ್ನಾ ಅಂತ. ಭಾಳ ಈಗಲೂ ನಾವು ನಾಸ್ತಿಕತನವನ್ನು ಹೇಳ್ತಾ ಹೋದರೆ ಎಷ್ಟು ನನ್ನ ವಿರೋಧ ಬರುತ್ತೆ. ನಾಸ್ತಿಕ ಅಂದರೆ ಎಷ್ಟು ವಿರೋಧ ಬರುತ್ತೆ. ಬಟ್ ಅವನು ಪ್ರಶ್ನಿಸಿದಲ್ಲ, ಆತ್ಮನೇ ಇಲ್ಲ, ನಂಗೆ ಕಾಣಲ್ಲ, ಆತ್ಮನೇ ಕಾಣಿಸೋದ್ರಿಂದ ನನ್ನ ಆತ್ಮವನ್ನೇ ನಂಬಲ್ಲ ಅಂತ. ಅನಾತ್ಮ ಅಂತ ಹೇಳ. ಅವನಿಗೆ ಎಷ್ಟು ನೀನು ಸತ್ತ ಮೇಲೆ ಏನಾಗ್ತೀಯಾ ನೀನು ಅಂತ. ಯಾಕೆಂದರೆ ಆಗಿನ ಕಾಲಕ್ಕೆ ಎಲ್ಲರೂ ಸತ್ತ ಮೇಲೆ ಸತ್ತ ನಂತರ
ಥರದ ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ಆತ್ಮದ ಕಾನ್ಸೆಪ್ಟು ಸೃಷ್ಟಿ ಆಗಿರೋದು. ಬಟ್ ಅವನು ಎಷ್ಟು ನೀಟಾಗಿ ಸತ್ ಮೇಲೆ ಏನಾಗ್ತೀನೋ ನಂಗೆ ಗೊತ್ತಿಲ್ಲ, ನಂಗೆ ಯಾರೂ ಹೇಳಿಲ್ಲ, ನನಗೂ ಗೊತ್ತಿಲ್ಲ ಅಂತಾನೆ ಬುದ್ಧ. ಆ ಪ್ರಾಮಾಣಿಕತೆ, ಆ ಒಂದು ಯೋಚನಾ ಕ್ರಮ, ಅದು ನನಗೆ ರೆವಲ್ಯೂಷನರಿ ಅನಿಸುತ್ತೆ. ಆ ಥರ ಹಿಂಗಿದ್ದ ಬುದ್ಧನ. ಆಮೇಲೆ ಬುದ್ಧ ಹಂಗಿದ್ದ ಅಂತ ಒಂದು ಬುದ್ಧನನ್ನು ಸ್ವೀಕರಿಸ್ತಲ್ಲ ಭಾರತ. Yes. ಪರವಾಗಿಲ್ಲ, ಈ ಥರದ ಒಂದು ಆಲೋಚನೆಯನ್ನು ಬೆಳೆಯೋದಕ್ಕೆ ಒಂದು ಅವಕಾಶ. ಅನಂತರ ಬುದ್ಧ ಧರ್ಮ ಬೇರೆ ಕಡೆ ಹೋಗಿದೆ ಹೆಚ್ಚಾಗಿ. ಬಟ್ ಅಂಥ ಒಂದು ಧರ್ಮ ಹುಟ್ಟೋದಕ್ಕೂ ಮತ್ತು ಬೆಳೆಯೋದಕ್ಕೆ ಆಸ್ಪದ ಕೊಡ್ತಲ್ಲ ಭಾರತನ, ಅದ್ರ ಬಗ್ಗೆ ಕೂಡ ನನಗೆ ಹೆಮ್ಮೆ ಇದೆ ಆ್ಯಕ್ಚುಲಿ. ಒಂಥರ ಬುದ್ಧನ ಬಗ್ಗೆ ಭಾಳ ಭಾಳ ಗೌರವ ಬಂತು ಈ ಪುಸ್ತಕ ಬರೆದ ಮೇಲೆ. ದೇವ್ರ ಬಗ್ಗೆ ಬುದ್ಧ ಹೇಳಿರೋದು, ದೇವ್ರ ನಂಬಲ್ಲ ಬುದ್ಧ. ಸೊ ನಾನೇ ದೇವರಲ್ಲ ಅಂತಾನೆ ಅವನು. ನನ್ನೇ ಪೂಜೆ ಮಾಡಬೇಡಿ ಅಂತ ಹೇಳಿದ್ದಾನೆ. ನಾನು ದಯವಿಟ್ಟು ಪೂಜೆ ಮಾಡಬೇಡಿ. ದೈವದ ನಂಬಿಕೆಯೇ ಇಲ್ಲ ಬುದ್ಧನಲ್ಲಿ. ಬಟ್ ಏನಾಗುತ್ತೆ ಅಂದರೆ, ದೈವದ ಕಾನ್ಸೆಪ್ಟ್ ಇಲ್ಲದೆ ಜನಸಾಮಾನ್ಯರು ಬದುಕಲಾರರು. ಆದ್ದರಿಂದ ಬುದ್ಧನನ್ನೇ ದೇವರು ಮಾಡ್ತಾರೆ. ಇದು ಎಲ್ಲರದು ಹೀಗೆ ಇದು. ಸೊ ಪ್ರತಿಯೊಂದು ಧರ್ಮನೂ ನೀನು ಎಷ್ಟೇ ನಾಸ್ತಿಕದಿಂದ ಶುರು ಮಾಡಿದ್ರು ಅದು ಮತ್ತೆ ಆಸ್ತಿಕ ಆಗಿ ಹೋಗ್ಬಿಡುತ್ತೆ. ಅವ್ರನ್ನೇ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು ಸಲ್ವಾ. ಸೊ ಹಾಗೆ ಬುದ್ಧನನ್ನು ಇವತ್ತು ಎಲ್ಲ ಕಡೆ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಹೊರತಾಗಿ ಬುದ್ಧ ಯಾವ ದೇವರು ಇಲ್ಲ ಅಂತ ನಮ್ಮದು ನಾಸ್ತಿಕ. ಅದು ಬುದ್ಧ ಆಗಲಿ ಜೈನ ಆಗಲಿ ಎರಡಕ್ಕೂ ದೇವರಿಲ್ಲ. ನಾಸ್ತಿಕ ಧರ್ಮಗಳೇ ಇವೆರಡು ಆ್ಯಕ್ಚುಲಿ, ಬುದ್ಧ ಮತ್ತು ಜೈನಕ್ಕೆ. ಜೈನ ಕೂಡ ನಾಸ್ತಿಕ ಧರ್ಮ, ಇದನ್ನು ನಾಸ್ತಿಕ ಧರ್ಮ. ಈ ನಾಸ್ತಿಕ ಧರ್ಮ ಇತ್ತು, ಮುಂಚೆಯಿಂದ ಇತ್ತು. ಚಾರ್ವಾಕರು ಬರ್ತಾರಲ್ಲ, ರಾಮಾಯಣದಲ್ಲೇ ಬರ್ತಾರೆ. ಚಾರ್ವಾಕ ಧರ್ಮದೆಲ್ಲ ರಾಮನಿಗೆ ಬಂದು ಕಾಡಲ್ಲಿ ಬಂದುಬಿಟ್ಟು ಬೈತಾನೆ ಅವನು ಚಾರ್ವಾಕ. ಏನಂದರೆ, ನೀನು ಯಾಕೆ ನಿಮ್ಮಪ್ಪನಿಗೆ ಮಾತು ಕೊಟ್ಟೆ ಅಂತ ಇಲ್ಲಿ ಬಂದು ಕಾಡಲ್ಲಿ ಒದ್ದಾಡ್ತಾ ಇದೀಯಾ? ನಿಮ್ಮಪ್ಪನೂ ಸತ್ತೋಗ್ಬಿಟ್ಟ ಇವಾಗ. ಆ ಮಾತೆಲ್ಲ ಏನು ಮುಖ್ಯ ಅಲ್ಲ, ನೀನು ವಾಪಸ್ ಬಂದ್ಬಿಡು. ನೀನು ಬಂದ್ಬಿಟ್ಟು ನೀನು ಸಾಕೇತಪುರವನ್ನು, ನೀನು ಅಯೋಧ್ಯವನ್ನು ಆಳು, ನೀನು ಇವನ್ನೆಲ್ಲ ಇವಕ್ಕೆಲ್ಲ ನಂಬಿಕೆ ಇಡಬೇಡ ಅಂದರೆ ರಾಮ ಆಸ್ತಿಕ. ರಾಮ ಬೈತಾನೆ. ಮಾತಂದರೆ ಅವ್ರು ಇರೋ ತನಕನಷ್ಟೇ ಅಲ್ಲ, ನನ್ನ ಉಸಿರಿರೋ ತನಕನೂ ಮಾತು ಅಂತ ಆದರ್ಶ ಒಂದು ರಾಮಂದು. ಅವನು ಆ ಚಾರ್ವಾಕನ್ನು ಚಾರ್ವಾಕನ್ನು ಬೈತಾನೆ ಆ್ಯಕ್ಚುಲಿ. ರಾಮಾಯಣದಲ್ಲಿ ಇದ್ರಲ್ಲಿ ಬರುತ್ತೆ ನಮಗೆ 2ನೇ ಪರ್ವದಲ್ಲಿ. ಸೊ ಆ ಒಂದು ಸಂಗತಿ ಅವಾಗಿಂದ ಬಂದಿದೆ. ಚಾರ್ವಾಕದೆಲ್ಲ ಬಂತು, ಎಲ್ಲ ಬಂತು. ಆದರೆ ಮುಂದೆ ನಡ್ಸ್ಕೊಂಬಂದಂಥವ್ರು ಇಲ್ಲಿ ಬುದ್ಧ ಬರ್ತಾನೆ, ಜೈನ ಬರ್ತಾರೆ, ಮಹಾವೀರ ಬರ್ತಾನೆ, ಆಮೇಲೆ ಇನ್ನೊಬ್ಬ ಕೂಡ ಇರ್ತಾರೆ. ಅವ್ರ ಹೆಸರು ಮತ್ತೆ ನಾನು ಇನ್ನೊಂದು ಧರ್ಮ ಕೂಡ ಬರುತ್ತೆ. ಅವ್ರದ್ದು ಏನು ನಮಗೆ ಗ್ರಂಥಗಳೇ ಸಿಗಲ್ಲ ಭಾರತದಲ್ಲಿ. ಅವಾಗ ಒಂದು ಸ್ಟೈಲ್, ಅದೊಂಥರ ಒಂದು ಪ್ಯಾಷನ್ನು. ಹೊಸ ಧರ್ಮಗಳಂತ ನಿರ್ಗ್ರಂಥಿಕರು ಅಂತ ಒಬ್ಬರು ಬರ್ತಾರೆ, ಗ್ರಂಥನೇ ಇಲ್ಲದೆ ಅದನ್ನು ಬೇರೆ ಬದುಕೊಳ್ಳುವಂಥದ್ದು. ಇನ್ನೊಬ್ಬ ಅವನು ಮಹಾವೀರನ ಶಿಷ್ಯನೇ, ಮರ್ತೆ ನಾನು. ಸೊ ಅವರು ಬರ್ತಾರೆ ಆ್ಯಕ್ಚುಲಿ. ಸೊ ಇವರೆಲ್ಲರೂ ಒಂದೊಂದು ರೀತಿಯಲ್ಲಿ ಬದುಕೋ ಕ್ರಮ ಹೇಳ್ಕೊಡ್ತಾರೆ. ಇದು ಹಿಂಗೆ ಅಂತ. ಎಲ್ಲರಿಗೂ ಜೀವನ ಅಂದರೆ ಏನು, ಇದನ್ನು ಹೇಗೆ ನಡೆಸಬೇಕು ಅನ್ನೋ ದೊಡ್ಡ ಪ್ರಶ್ನೆ ಭಾರತದಲ್ಲಿ. ತತ್ವ ಇನ್ನು ಬೇರೆ ಕಡೆ ಎಲ್ಲೂ ಇಲ್ಲ. ಚೀನಾದಲ್ಲಿ ಹೋದರೆ ಇವೆಲ್ಲ ಇಲ್ಲವೇ ಇಲ್ಲ, ಇಲ್ಲಿ ನಿಮಗೆ ಸಿಗೋದೇ ಇಲ್ಲ. ಅಲ್ಲಿ ನಿಮಗೆ ಈ ಥರದ ಒಂದು ತತ್ವದ ಬಗ್ಗೆ ತಲೆನೇ ಕಟ್ಸ್ಕೊಂಡಿಲ್ಲ ಅವರು. ಇಷ್ಟೊಂದು ಕನ್ಫ್ಯೂಷಿಯಸ್ ಇತ್ತು, ಇಲ್ಲ ಅಂತಲ್ಲ, ಬಟ್ ಈ ಮಟ್ಟದಲ್ಲಲ್ಲ ಅದು. ಸೊ ಇವರು ಮಾತ್ರ ಭಾರತದಲ್ಲಿ ಮಾತ್ರ ಎಲ್ಲರೂ ಬದುಕಿನ ಬಗ್ಗೆ ಚಿಂತನೆ ಮಾಡಿದವ್ರೆ. ಬಾರಿ ಮತ್ತು ಬದುಕಿನ ನಂತರದ ಬಗ್ಗೆನೂ ಅದು ಒಂದಿತ್ತು. ಯಾಕೆಂದ್ರೆ ಆನ್ಸರ್ ಮಾಡಬೇಕಾಗಿತ್ತು. ಇವಾಗ ಈ ಹಿಂದೂ ಧರ್ಮ ಏನು ಮಾಡಿದೆ, ಸನಾತನ ಧರ್ಮಕ್ಕೆ ಕರ್ಮ ಸಿದ್ಧಾಂತ ಬಂತಿದ್ದು. ಈ ಕರ್ಮ ಸಿದ್ಧಾಂತ ಏನಪ್ಪ ಅಂದರೆ ತುಂಬ ಸುಲಭವಾಗಿ ಉತ್ತರಿಸ್ಬೋದು. ಇವಾಗ ನಮ್ಗೆ ಎಷ್ಟು ಸಂಗತಿಗಳು, ಯಾರಾದರೂ ಯಾಕೆ ನೋವನ್ನು ಅನುಭವಿಸ್ತಿದ್ದಾರೆ ಅಂತ. ಯಾರೋ ಒಬ್ಬರು ಪಾಪದವರು ಏನು ಕೆಟ್ಟ ಕೆಲಸ ಮಾಡಿರಲ್ಲ, ಅದು ಬದುಕಿನಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಾರೆ, ಎಷ್ಟು ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ. ಇದನ್ನು ಹೆಂಗೆ ಉತ್ತರಿಸ್ಬೇಕು? ಇದು ಉತ್ತರಿಸೋಕ್ಕೆ ನೀವು ವಾಸ್ತವದಲ್ಲಿ ಹುಡುಕಿದ್ರೆ ನಿಮ್ಗೆ ಉತ್ತರನೇ ಸಿಗಲ್ಲ. ಅದಕ್ಕಾಗಿ ಏನು ಮಾಡಿದ್ದಾರೆ, ಕರ್ಮ ಸೃಷ್ಟಿಸ್ಬಿಟ್ಟಿದ್ದಾರೆ. ಸೊ ಅನಿಸುತ್ತೆ ನನಗೆ, ಅಂದರೆ ಕರ್ಮದಿಂದಾಗಿ ನೀನು ಇದನ್ನೆಲ್ಲ ಅನುಭವಿಸ್ತಾ ಇದೆಯಾ, ಅದು ಸರಿಯೋ ತಪ್ಪೋ ಬೇರೆ. ಸೊ ಯಾಕೆಂದರೆ ಕರ್ಮದಿಂದ ಕೆಲವು ಅನ್ಯಾಯಗಳು ಆಗಿವೆ. ಸೊ ಸಾಕಷ್ಟು ಜನ ನೀನು ಕರ್ಮದಿಂದಾಗಿ ನೀನು ಹಿಂಗೆ ಮಾಡ್ತಿದ್ದೀಯ ಅಂತ ಹೇಳಿ ಅವನಿಗೆ ಪನಿಷ್ಮೆಂಟ್ ಥರ ಕನ್ವಿನ್ಸ್ ಮಾಡಿ ನಾವು ಶೋಷಣೆ ಕೂಡ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಕರ್ಮ ಒಂದು ಹಂತದಲ್ಲಿ ನಮಗೆ ಸಮಾಧಾನ ತಂದುಕೊಡುವಂಥ ಒಂದು ಸಂಗತಿನೇ ಆಗಿದೆ. ಯಾಕೆಂದರೆ ಏನೋ ಉತ್ತರ ಸಿಕ್ಕಂಗೆ, ಏನೋ ಬಿಡಪ್ಪ ನಾನು ಆ ಕಾಲದಲ್ಲಿ ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿದ್ನೇನೋ, ಈಗನ್ನ ಸರಿಯಾಗಿರೋಣ ನಾನು ಅನ್ನೋವಂಥದ್ದು ಒಂದು ರೀತಿಯ ಧನಾತ್ಮಕವಾಗಿ ನೋಡುವಂಥದ್ದು. ಎರಡೂ ಇದಿರುತ್ತೆ ಕರ್ಮ ತೆರಿಗೆ. ಬಟ್ ಇವನ್ನೆಲ್ಲವನ್ನು ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ ಭಾರತದಲ್ಲಿ. ಸೊ ನಂಗೆ ಆ ಸಂಗತಿಗಳೆಲ್ಲ ಹೆಂಗೆ ಆಯಿತು, ಎಲ್ಲ ಹೊತ್ತಿನಲ್ಲಿ ಎಲ್ಲೆಲ್ಲ ಆಯಿತು, ಏನೇನಾಯಿತು, ಭಾಳ ಖುಷಿ ನನಗೆ. ಅವನ್ನೆಲ್ಲ ಯೋಚನೆ ಮಾಡೋಕ್ಕೆ ಭಾರಿ ಖುಷಿ ನನಗೆ. ಖುಷಿ ಮತ್ತು ಭಾಳ ಇಂಟ್ರೆಸ್ಟಿಂಗ್. ಅದೆಲ್ಲ ಕನ್ಫ್ಯೂಷಸ್ ಬಗ್ಗೆ ನೀವು ಹೇಳಬೇಕಾದ್ರೆ ಚೈನಾದ ಒಬ್ಬ ರಾಜನ ಬಗ್ಗೆ ಹೇಳ್ತೀರಾ. ಆ ರಾಜ ಅದನ್ನು ತುಂಬಾ ಅದೇ ಧರ್ಮ ಸೀರಿಯಸ್ ಆಗಿ ತಗೊಂಡು ಅವನು
ಏನು ಯುದ್ಧ ಮಾಡೋದು ಬೇಡ, ಯಾರು ಅಲ್ಲ ಓಕೆ, ಅದು ಬಂದ್ಬಿಟ್ಟು ಕಾನ್ಫ್ಯೂಷನ್ ಅಲ್ಲ, ದಾವೋಯಿಸಮ್. ಅಲ್ಲಿ ಎರಡೂ ಇತ್ತು. ದಾವೋಯಿಸಮ್ ಕೂಡ ಬಂತು ಅನಂತರದ್ದು. ದಾವೋಯಿಸಮ್ನಲ್ಲಿ ಏನು ಮಾಡ್ತಾರೆ ಅಂದರೆ, ದಾವೋಯಿಸಮ್ ಏನು ಹೇಳುತ್ತೆ ಅಂದರೆ, ಆಗೋದೆಲ್ಲ ಆಗ್ತಾನೆ ಇರುತ್ತೆ, ನೀನು ಏನು ಮಾಡೋದು ಬೇಡ, ನೀನು ಸುಮ್ಮನೆ ಇರೋ, ಅದು ತನ್ನ ಪಾಡಿಗೆ ತಾನು ಆಗ್ತಾ ಇರುತ್ತೆ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀವಿ, ಜಗತ್ತು ತನ್ನ ಪಾಡಿಗೆ ತಾನು ನಡೀತಾ ಇರುತ್ತೆ, ನೀನು ಏನೂ ಮಾಡೋದು ಬೇಡ ಅಂತ. ಅದೇ ಕಾನ್ಸೆಪ್ಟನ್ನ ನಾನು ಅವಾಗಲೇ ಮರ್ತೆ, ನಾ ಹೆಸರು ಆಜೀವಿಕಾ ಅಂತ ಬರ್ತಾನೆ ನಮ್ಮಲ್ಲಿ. ಅವನು ಮಹಾವೀರನ ಶಿಷ್ಯ, ಅವನು ಆ್ಯಕ್ಚುಲಿ ಜೈನ ಮುನಿ ಮಹಾವೀರನ ಶಿಷ್ಯ. ಅವರು ಜಗಳ ಆಡಿದ್ದಾರೆ, ಬುದ್ಧನ್ ಕಾಂಟೆಂಪ್ರರಿ ಅವನು ಆಜೀವಿಕಾ ಅಂತ. ಅವನದು ಅದೇ ಕಾನ್ಸೆಪ್ಟು, ಏನು ಮಾಡಬೇಡಿ ಸುಮ್ಮನೆ ನೀವು ಅಷ್ಟೇ, ತನ್ನ ಪಾಡಿಗೆ ತಾನು ಜಗತ್ತು ನಡ್ಕೊಂಡು ಹೋಗ್ತಿರುತ್ತೆ ಅಂತ. ಸೊ ಅದೇ ಅವರು ಇವರು ಹಂಗಲ್ಲ. ಕಾನ್ಫ್ಯೂಷಸ್ನವರೆಲ್ಲ ಅಪ್ಪ ಅಮ್ಮನ ಸೇವೆ ಮಾಡಬೇಕು, ದುಡಿಬೇಕು, ಜಗತ್ತೆಲ್ಲವನ್ನು ಒಂದು ಕುಟುಂಬ ಅಂತ ನೋಡುತ್ತೆ ಕನ್ಫ್ಯೂಷಸ್. ಅಂದರೆ ಇವ ರಾಜ ರಾಣಿ ನಿಮ್ಮ ಅಪ್ಪ ಅಮ್ಮ ಇದ್ದಂಗೆ, ಪ್ರಜೆಗಳೆಲ್ಲ ಅವ್ರ ಮಕ್ಕಳು, ಅವರ ಯೋಗಕ್ಷೇಮ ನೋಡ್ಕೊಳ್ಳೋದು ರಾಜ ರಾಣಿಯ ಕರ್ತವ್ಯ. ಹಾಗೆ ಮಕ್ಕಳು ಅಪ್ಪ ಅಮ್ಮನಿಗೆ ಮಾಡಬೇಕು, ಸೇವೆಗಳನ್ನು ಮಾಡಬೇಕು, ಫಿಲಿಯಲ್ ಅಂತ ಹೇಳ್ತಾರೆ. ಅಂದರೆ ಫ್ಯಾಮಿಲಿಗೆ ಸಂಬಂಧಪಟ್ಟ ಎಲ್ಲವನ್ನು ತುಂಬ ಗೌರವದಿಂದ ಕಂಡಂಥ ಒಂದು ಧರ್ಮ ಅದು. ಬಟ್ ಇವು ದಾವೋಯಿಸಮ್ ಬಂದ್ಬಿಟ್ಟು ಏನು ಹೇಳ್ತಾರೆ, ಇದೊಂಥರ ನೀನು ಸುಮ್ಮನೆ ತಟಸ್ಥನಾಗಿರೋ, ನೀನು ಏನೂ ಮಾಡಬೇಡ, ಸುಮ್ಮನೆ ಕೂತ್ಕೋ, ಎಲ್ಲ ತನ್ನ ಪಾಡಿಗೆ ತಾನಾಗುತ್ತೆ. ಅಂದರೆ ಅವನೊಬ್ಬ ರಾಜ ಬರ್ತಾನೆ ಮಧ್ಯದಲ್ಲಿ, ಈ ಎರಡು ಡೈನಾಸ್ಟಿ ಮಧ್ಯದಲ್ಲಿ ಒಬ್ಬ ರಾಜ ಬರ್ತಾನೆ, ಅವನು ಒಪ್ಕೊಳ್ತಾನೆ ಅದನ್ನು. ಹಂಗೆ ಅವನು ಅಯ್ಯೋ ಅವ್ನು ಮಾಡಿ ಎಲ್ಲರೂ ಕೂತ್ಕೊಂಡ್ಬಿಡ್ತಾರೆ, ಸುಮ್ಮನೆ ಕೂತ್ಕೊಂಡ್ಬಿಡೋದು ಕಂಪ್ಲೀಟ್ ಆಗಿ, ಏನು ಬೇಡ ಅಂತ ಕೂತ್ಕೊಂಡ್ಬಿಡ್ತಾರೆ ಎಲ್ಲರೂ. ಈ ರಾಜನೇ ಸುಮ್ಮನೆ ಕೂತ್ಕೊಂಡು ಉಳಿದಾರೆ, ಏನು ಮಾಡಿ ಅವರು ಸುಮ್ಮನೆ ಕೂತ್ಕೊಳ್ತಾರೆ, ಎಲ್ಲ ತನ್ನ ಪಾಡಿಗೆ ತಾನಾಗುತ್ತೆ ಅಂತ. ದಾಳಿ ಆಗೋಗ್ಬಿಡುತ್ತೆ ಅವ್ರ ಮೇಲೆ, ದಾಳಿ ಆಗಿ ಚೈನಾ ಅವ್ನ ರಾಜ್ಯಭಾರನೇ ಕಳ್ಕೊಂಡ್ಬಿಡ್ತಾನೆ ಆ್ಯಕ್ಚುಲಿ. ಆ ಥರದ್ದು ಒಂದು ಸಂಗತಿನೂ ಇದೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬುದ್ಧನ ಬಗ್ಗೆ ಕೂಡ ಈ ಥರದೊಂದು ಮಾತಿದೆ. ಬೌದ್ಧ ಧರ್ಮ ಬಂದಮೇಲೆ ಅಹಿಂಸೆ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟ ಮೇಲೆ ನಾವು ಕೂಡ ಆ ಕ್ಷಾತ್ರಿಯ ಒಂದು ಧರ್ಮ ಏನಿತ್ತು ನಾವು ಅದನ್ನು ಕಳ್ಕೊಂಡ್ವಿ ಅನ್ನೋದು ಅದು ನಿಜ. ಅದು ಇದೆ, ಅದು ಒಂದಿದೆ ಆ್ಯಕ್ಚುಲಿ. ಹೇಳ್ತಾರೆ ಅಂದರೆ ಅದನ್ನೂ ತಂದಿದ್ದೀನಿ ನಾನು ಆ್ಯಕ್ಚುಲಿ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀನು ಬೌದ್ಧ ಧರ್ಮವನ್ನು ಅನುಸರಿಸ್ಬೋದು, ಆದರೆ ಪಕ್ಕದವನ ಬೌದ್ಧ ಧರ್ಮವನ್ನು, ನೀನು ಪಕ್ಕದ ರಾಜ್ಯದವನ ಬೌದ್ಧ ಧರ್ಮವನ್ನು ಅನುಸರಿಸದೇ ಇದ್ದರೆ ಅವನು ನಿನ್ನ ಆಕ್ರಮಣ ಮಾಡಿದರೆ ನೀನು ಹೆಂಗೆ ನಿನ್ನನ್ನು ಸುರಕ್ಷಣೆ ಮಾಡ್ಕೊಳ್ತೀಯ, ಇದು ಪ್ರಶ್ನೆ ಇದು. ಸೊ ಅದಕ್ಕೆ ಕೆಲವ್ರು ಏನು ಹೇಳ್ತಾರೆ ಅಂದರೆ, ಈ ಅಹಿಂಸಾ ಧರ್ಮವನ್ನು ನೀನು ಪಾಲಿಸ್ಕೋಬೋದು, ನಿನಗೆ ಬೇಕಂದ್ರೆ ನೀನು ಪಾಲಿಸ್ಕೊ, ಆದರೆ ನೀನು ಅಹಿಂಸಾ ಧರ್ಮವನ್ನು ಪಾಲಿಸಿದ್ರೆ ನೀನು ರಾಜನಾಗುವಂತಿಲ್ಲ ಅಂತ ಹೇಳ್ತಾರೆ. ಅಂದರೆ ಕ್ಷತ್ರಿಯನಾಗಬೇಕು, ರಾಜನಾಗಬೇಕಂದ್ರೆ ಅಲ್ಲಿ ಹಿಂಸೆ ಇದ್ದೇ ಇರುತ್ತೆ ಅನ್ನುವಂಥ ಮತ್ತೊಂದು ಕಾನ್ಸೆಪ್ಟ್ಸ್ ಇವೆ. ಇವೆಲ್ಲ ವೇರಿಯಸ್ ಕಾನ್ಸೆಪ್ಟ್ಸ್ ಇವೆ ಆ್ಯಕ್ಚುಲಿ. ಸೊ ಬಟ್ ಹಂಗೆ ನೋಡೋಕೆ ಹೋದರೆ ಇವಾಗಿನ ನಮ್ಮ ಈ ಸದ್ಯದ 21ನೇ ಶತಮಾನವನ್ನು ಗಮನಿಸಿದ್ರೆ ನೀವು, ನಾವು ಹೆಚ್ಚು ವಾಣಿಜ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ನೋಡಿ. ನಾವು ಬದುಕ್ತಾ ಇರೋದೇ ವಾಣಿಜ್ಯದಿಂದ. ಇಲ್ಲಿ ನಾವು ಡಿಫೆನ್ಸ್ ಇದೆ, ರೆಡಿ ಆಗಿದ್ದೀವಿ, ಯಾವ ಒಂದು ಹಂತದಲ್ಲಿ ಜಗಳ ಆದ್ರೂ ಒಂದು ಯುದ್ಧ ಮಾಡೋ ಶಕ್ತಿ ಇರಬೇಕಂತ ಡಿಫೆನ್ಸ್ಗೆ ಇದ್ದಬದ್ದ ಹಣವನ್ನೆಲ್ಲ ಅದಕ್ಕೆ ಇಡ್ತಾ ಇದೀವಿ ನಾವು. ಬಟ್ ವಿ ಆರ್ ಸ್ಟಿಲ್ ಅವೇರ್ ದಟ್ ಯುದ್ಧ ಬೇಡ ಅನ್ನೋದು ಒಂದು. ಎರಡನೇದು ಯುದ್ಧ, ಈಗ ಫಾರ್ ಎಕ್ಸಾಂಪಲ್ ಚೈನಾ ಜೊತೆ ಯುದ್ಧ ಮಾಡಿದ್ರೆ ಎಕನಾಮಿಕ್ ಇಂಪ್ಯಾಕ್ಟ್ ಏನಾಗುತ್ತೆ ನಮ್ಗೆ ಗೊತ್ತಿದೆ. ನಾವು ಸೋ ಡಿಪೆಂಡೆಂಟ್ ಆನ್ ಚೈನಾ. ಅಮೆರಿಕ ಕೂಡ ಅದೇ ಥರ, ಇಬ್ಬರಿಗೂ ಸಮಸ್ಯೆ ಆಗುತ್ತೆ. ಸೊ ಅದು ಅದು ಚೆನ್ನಾಗಿ ಗೊತ್ತಾಗದಂದ್ರೆ ನಮಗೆ ಆ್ಯಕ್ಚುಲಿ ಯುದ್ಧದ ಸಮಸ್ಯೆಗಳ ಬಗ್ಗೆ ಗೊತ್ತಾಗದಂದ್ರೆ ನೋಡಿ, ವಾಲ್ಮೀಕಿ ಮತ್ತು ವೇದವ್ಯಾಸ ಇವರಿಬ್ಬರ ಮಧ್ಯದಲ್ಲಿ ಸುಮಾರು 500 ವರ್ಷ ವ್ಯತ್ಯಾಸ ಅಂತ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣ ಬರೆದಿದ್ದಕ್ಕೆ, ಆಮೇಲಕ್ಕೆ ವೇದವ್ಯಾಸ ಮಹಾಭಾರತ ಬರೆದಿದ್ದಕ್ಕೆ ಅಂತ. ವಾಲ್ಮೀಕಿಗೆ ಏನು ತಲೆಯಲ್ಲಿತ್ತು, ಯುದ್ಧ ಆದಮೇಲೆ ಎಲ್ಲ ಮಂಗಳಕರ ರಾಮರಾಜ್ಯ ಆಗುತ್ತೆ ಅಂತ. ರಾವಣನ ಸಂಹಾರ ಮಾಡಿದ ಮೇಲೆ ಯುದ್ಧ ಒಂದು ಮುಗೀತು, ಇನ್ನೇನು ಸುಖವಾಗಿ ಬದುಕ್ಬೋದು, ಎಲ್ಲ ರಾಮರಾಜ್ಯ ಉಂಟಾಗುತ್ತೆ ಅಂತ ಒಂದು ಕಲ್ಪನೆ ವಾಲ್ಮೀಕಿಗೆ. ಬಟ್ ವೇದವ್ಯಾಸ ಬಂದ ತಕ್ಷಣ ಏನು ಹೇಳ್ತಾನೋನು, ಯುದ್ಧದಿಂದ ಸುಖವಿಲ್ಲ ಅಂತ ಹೇಳ್ತಾನವನು. ಯುದ್ಧ ಆದಮೇಲೆ, ಮಹಾಭಾರತದ ಯುದ್ಧ ಆದಮೇಲೆ ಸುಖವನ್ನು ತೋರಿಸಲ್ಲ ವೇದವ್ಯಾಸ. ಸ್ತ್ರೀ ಪರ್ವ ಬರೀತಾನೆ. ಸ್ತ್ರೀ ಪರ್ವದಲ್ಲಿ ಏನಂದರೆ ಗಂಡನ ಕಳ್ಕೊಂಡವರು, ಮಕ್ಕಳು ಕಳ್ಕೊಂಡವರೆಲ್ಲ ದುಃಖ ಪಡುವಂಥ ಒಂದು ಪರ್ವ ಅದು. ಎಷ್ಟು ದುಃಖ ಪಡ್ತಾರೆ ಅಂದರೆ, ನಿಮಗೆ ಏನು ಸುಖ ಇಲ್ಲ, ನೀವು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತಾರೆ ಆ್ಯಕ್ಚುಲಿ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ. ಅಂದರೆ ಅವರು ಆ ಥರದ ಒಂದು ಇದಾದ್ರೂ ಅವ್ರಿಗೆ ಯಾರನ್ನ ಹೇಳ್ತೀಯ, ನೀನು ಇದು ಬದರೆಲ್ಲ ಸತ್ತೋಗ್ಬಿಟ್ಟಿದೆ, ಯಾರ ಮುಂದೆ ನಿನ್ನ ಜಯವನ್ನು ನೀನು ತೋರಿಸ್ತಾ ಇದೆಯಾ ಅನ್ನೋ ಥರ ಒಂದು ಸ್ಥಿತಿ
ನೀತಿಯನ್ನು ಹೇಳ್ತಾರೆ. ವೇದವ್ಯಾಸರಿಗೆ ಅರ್ಥ ಮಾಡ್ಕೊಂಡಿದ್ರು ಯುದ್ಧದಿಂದ ಏನೂ ಸುಖ ಇಲ್ಲ ಅಂತ. ಬಟ್ ಮುಂದೆ ನಾವು ಬಂದರೆ ನಮಗೆ ಆ ಅಹಿಂಸೆಯ ಒಂದು ಇದನ್ನ ತತ್ವನ ಬೇರೆದೇ ಲೆವೆಲ್ನಲ್ಲಿ ಇಟ್ಕೊಳ್ಳೋದು ಗಾಂಧೀಜಿನೇ. ಗಾಂಧೀಜಿ ಹೇಳೋದು ಭಾಳ ನಂಗೆ ತುಂಬ ಕಾಡ್ತಾ ಇದೆ ಆ್ಯಕ್ಚುಲಿ. ಇತ್ತೀಚೆಗೆ ಓದ್ತಾ ಇದ್ದೆ ನನ್ನ ಪುಸ್ತಕ. ಗಾಂಧಿ ಏನು ಹೇಳ್ತಾರೆ ಅಂದರೆ ನಮಗೆ ನೋಡಿ, ಇವಾಗ ನೀವು ಆ ಟೈಮ್ನಲ್ಲಿ ಏನು ಅಂದರೆ ನಾವು ಉಗ್ರವಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ತಗೊಳ್ಬೇಕೋ ಅಥವಾ ಗಾಂಧಿ ಮಾರ್ಗದಲ್ಲಿ ಅಹಿಂಸೆಯಿಂದ ಹೋರಾಡಿ ನಾವು ಸ್ವಾತಂತ್ರ್ಯವನ್ನು ತಗೊಳ್ಬೇಕು ಅಂತ. ಗಾಂಧಿ ಹಿಂಸೆಯ ಮಾರ್ಗವನ್ನು ಯಾಕೆ ವಿರೋಧಿಸ್ತಾರೆ ಅಂದರೆ, ಇವಾಗ ನೀವು ಹಿಂಸೆ ಮಾಡಿ ಅವರನ್ನೆಲ್ಲ ಕೊಂದು ಹಾಕಿ ಅವ್ರನ್ನೆಲ್ಲ ಯುದ್ಧ ಮಾಡಿ ಓಡಿಸ್ಬಿಟ್ಟು ನೀವು ಸ್ವಾತಂತ್ರ್ಯ ತಗೊಳ್ತೀರಿ ಅಂದ್ಕೊಳ್ಳಿ. ಅದಾದಮೇಲೆ ಏನಾಗುತ್ತೆ, ಯಾರು ಕೊಂದಿದಾನೋ ಅವನ್ನ, ಬ್ರಿಟಿಷರ್ನೆಲ್ಲ ಯಾರ್ಯಾರು ಕೊಂದು ಯಾರ್ಯಾರು ಆ ಉಗ್ರವಾದ ಮಾಡಿದಿರೋ ಅವರು ನಿಮ್ಮ ನಾಯಕರಾಗ್ತಾರೆ. ಅವರೆಲ್ಲರೂ ರಕ್ತದಾಹವನ್ನು ಕಂಡಿರ್ತಕ್ಕಂಥ ಜನ. ಅವರ ರಕ್ತದಾಹ ನಿಲ್ಲಲ್ಲ, ಅಲ್ಲಿಗೆ ನಿಲ್ಲಲ್ಲ. ಯಾಕೆಂದರೆ ನ್ಯಾಯಕ್ಕಾಗಿ ಕೊಲೆ ಮಾಡ್ಬೋದು ಅನ್ನುವುದು ಈವನ್ ಚಳುವಳಿಯಲ್ಲೂ ನೀವು ಬಳಸ್ಕೊಂಡಿ ಅಂದರೆ ಮುಂದೆ ಅದನ್ನೇ ಅವನು ಪಾಲಿಸಿ ಮಾಡ್ಕೊಳ್ತಾನೆ. ನಿಮ್ಮ ಆಳ್ವೆ ಕಾಲಕ್ಕೂ ಒಂದು ಪಾಲಿಸಿ, ಅವನಿಗೇನು ನ್ಯಾಯ ಅನಿಸುತ್ತೆ ಅದಕ್ಕೆ ಕೊಲೆ ಮಾಡ್ತಾನವನು. ಯಾವುದು ತಪ್ಪಿಲ್ಲ, ಒಬ್ಬ ಕಳ್ಳನನ್ನು ಕೊಟ್ಟರೆ ತಪ್ಪಿಲ್ಲ ಅನ್ನೋಂಥ ತಲೆಯಲ್ಲಿ ಬರ್ತಾ ಹೋಯ್ತು ಅಂದರೆ ನೀವು ಒಂದು ಅರಾಜಕತೆಯನ್ನು ಸೃಷ್ಟಿಸ್ತೀರಾ. ಆದ್ದರಿಂದ ನಾನು ಅಹಿಂಸಾ ಮಾರ್ಗದಿಂದಲೇ ನಾನು ಇದನ್ನು ಸ್ವಾತಂತ್ರ್ಯವನ್ನು ಹೊರಡ್ಬೇಕು. ನಂಗೆ ಅದು ಭಾಳ ಕಾಡ್ತದೆ ಆ್ಯಕ್ಚುಲಿ. ಅಂದರೆ ಅಹಿಂಸೆ ಎಷ್ಟು ಮುಖ್ಯ ಆಗುತ್ತೆ ಅಲ್ಲಿ ಅಂತ ಗಾಂಧಿ ಹೇಳ್ತಾ ಹೋಗ್ತಾರೆ. ಅದನ್ನು ಅಹಿಂಸೆ ಅನ್ನೋದು ಧರ್ಮದ ಲೆವೆಲ್ನಲ್ಲಿ ಇದ್ದಿದ್ದು ಚಳುವಳಿ ಲೆವೆಲ್ಲಿಗೆ ತೊಗೊಂಡು ಹೋಗಿದ್ದು ಗಾಂಧೀಜಿನೇ. ಸೊ ಅದನ್ನು ನಾವು ಅಪ್ರಿಷಿಯೇಟ್ ಅಲ್ಲಿ ತನಕ ಅದೇನು ಧಾರ್ಮಿಕವಾಗಿ ಅಹಿಂಸೆ ಒಂದು ಧರ್ಮದ ಲೆವೆಲ್ನಲ್ಲೇ ಉಳ್ಕೊಂಡಿತ್ತಷ್ಟೆ. ಇದನ್ನು ಚಳುವಳಿಗೆ ಎತ್ಕೊಂಡು ಹೋಗ್ಬಿಟ್ರಲ್ಲ ಗಾಂಧೀಜಿ, ರಾಜಕೀಯ ವೆಪನ್ ಮಾಡಿ ಹಾಕಿದ್ರು ಅದನ್ನು. ಸೊ ಆ ರಾಜಕೀಯ ಅಸ್ತ್ರ ಮಾಡ್ಬೇಕಲ್ಲ ಅವ್ರು ಹೇಳುವ ಈ ಪಾಯಿಂಟ್ ಇದೆಲ್ಲ, ಇಂದು ಹಿಂಸೆ ಮಾಡಿದವನು ನಾಳೆ ನಿನ್ನ ನಾಯಕ ಆಗ್ತಾನೆ. ಯಾಕೆಂದರೆ ಇಂದು ಹಿಂಸೆ ಮಾಡಿದವನ್ನ ನಿನ್ನ ವೈಭವೀಕರಿಸ್ತೀಯ. ಅವನು ಬ್ರಿಟಿಷ್ನ ಕೊಂದುಬಿಟ್ಟ, ಒಬ್ಬ ಬ್ರಿಟಿಷನ್ನ ಕೊಂದುಬಿಟ್ಟ ಅಂದರೆ ನೀವು ಅವನು ಹೀರೋ ಆಗ್ಬಿಡ್ತಾನೆ ನಿನಗೆ. ಆ ಹೀರೋ ಆದವನ್ನ ನೀನು ನಾಳೆ ಬೆಳಗ್ಗೆ ನಿನ್ನ ನಾಯಕ ಮಾಡ್ಕೊಳ್ತೀಯ. ಅವನು ಸುಮ್ಮನಿರಲ್ಲ, ಅವನಾಗಲೇ ಕೊಲೆಗಾರ, ಅವನ ಕೈ ರಕ್ತ ಆಗಿದೆ ಆಗಲೇ. ಸೊ ಅವನು ಸರಿಯಾಗಿ ನಿನ್ನನ್ನು ಆಳಲ್ಲ ಅಂತ ಹೇಳ್ತಾರೆ ಗಾಂಧೀಜಿ. ಇದು ಡಿಬೇಟಬಲ್ ಮೇ ಬಿ, ಬಟ್ ಐ ಫೀಲ್ ಲೈಕ್ ಗಾಂಧಿ ಇಷ್ಟೆಲ್ಲ ಯೋಚನೆ ಮಾಡಿದ್ರಲ್ಲ, ಈ ಮಟ್ಟದ ಒಂದು ಆಲೋಚನೆ ಇತ್ತಲ್ಲ ಅಹಿಂಸಾ ಒಂದು ತತ್ವದಲ್ಲಿ ಅನ್ನುವಂಥದ್ದು ಭಾಳ ಕಾಡಿತ್ತು ನನಗೆ. ಸೊ ಹಾಗೆ ನಾವು ರೇಷ್ಮೆ ಬಟ್ಟೆಯನ್ನು ಹಿಡ್ಕೊಂಡು ಮಾತಾಡ್ತಾ ಹೋದ್ರೆ ಬಹುಶಃ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಡೀ ಜಗತ್ತಿದೆ, ಇದರಲ್ಲಿ ಇಡೀ ಜಗತ್ತು ಇದೆ, ಇದರಲ್ಲಿ ವರ್ತಮಾನವೂ ಇದೆ, ಇದರಲ್ಲಿ ಭೂತನೂ ಇದೆ, ಇದರಲ್ಲಿ ಬಹುಶಃ ಭವಿಷ್ಯತ್ ಕೂಡ ಇದೆ ಅಂತ ಅನ್ಸುತ್ತೆ. ಸೊ ಈ ಪುಸ್ತಕನ ನೀವು ಓದಬೇಕು ಅಂತಂದರೆ ಇದರ ಆನ್ಲೈನ್ ಲಿಂಕ್ಗಳನ್ನ ನಾನು ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಕೊಂಡು ಓದಿ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ವಸುಧೇಂದ್ರ ಅವರಿಗೆ ನಿಮ್ಮ ಮೇಲ್ ಮೂಲಕನೋ ಅಥವಾ ಫೋನ್ ಮೂಲಕನೋ ನಮ್ಮ ಕಮೆಂಟ್ ಮೂಲಕನೋ ದಯವಿಟ್ಟು ತಿಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಆಮೇಲೆ ಇದನ್ನು ಸುಮ್ಮನೆ ಹಿಂಗೆ ಓಪನ್ ಮಾಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಲ್ಯಾಂಗ್ವೇಜನ್ನು ವಸುಧೇಂದ್ರ ಬಳಸಿದ್ದಾರೆ ಅಂತಂದರೆ, ಆಮೇಲೆ ನಾವು ಉಪಮೆಗಳು ಅಂತ ನಾವು ಏನು ಕರಿತೀವಿ, ಆ ಉಪಮೆಗಳು ಸಂದರ್ಭಕ್ಕೆ ತಕ್ಕಂತಂದರೆ ಕಾಡಿನ ಮಕ್ಕಳಿದ್ದಾಗ ಕಾಡು, ನೇಚರು, ನದಿ, ಮೋಡ ಇವುಗಳನ್ನೇ ಉಪಮೆಯಾಗಿ ಬಳಸ್ತಾರೆ. ಬಹಳ ಬ್ಯೂಟಿಫುಲ್ ಆಗಿದೆ. ಆಮೇಲೆ ವಸುಧೇಂದ್ರ ಅವರ ಒಂದು ಬ್ಯೂಟಿಫುಲ್ ಕ್ವಾಲಿಟಿ ಏನಂತಂದರೆ ಪ್ರವೇಶಿಕೆ ಅಂತ ಇರುತ್ತಲ್ಲ, ನೀವು ಎಂಟ್ರಿ ಕೊಡ್ತಿರಲ್ಲ, ಅದು ಭಾಳ ಸರಳ ಆಗಿರುತ್ತೆ. ಒಬ್ಬ ಸಾಮಾನ್ಯ 8ನೇ ಕ್ಲಾಸ್ ಓದೋಂಥ ಅಥವಾ 6ನೇ ಕ್ಲಾಸ್ ಓದೋಂಥ ಹುಡುಗನೂ ಕೂಡ ಶುರು ಮಾಡಿದರೆ ಎಲ್ಲೂ ಡಿಫಿಕಲ್ಟ್ ಅನಿಸಲ್ಲ. ಸೋ ಸಿಂಪಲ್ಲಾಗಿ ಅವ್ರು ಶುರು ಮಾಡ್ತಾರೆ. ಕಾಂಪ್ಲೆಕ್ಸ್ ವಿಚಾರಗಳನ್ನ ಕೂಡ ಅವರು ಕಾಂಪ್ಲಿಕೇಟ್ ಮಾಡದೆ ಅದನ್ನು ಹೇಳ್ತಾರೆ. ನಮ್ಮಮ್ಮ ಅಂದ್ರೆ ನಂಗೆ ಇಷ್ಟ. ಈ ಪುಸ್ತಕಗಳನ್ನೆಲ್ಲ ಓದ್ಕೊಂಡು ರಕ್ಷಕನಾಥ ಅಥವಾ ಇವರ ಕಥಾ ಸಂಕಲನ, ಕಾದಂಬರಿಗಳು, ಚೇಳು ಅಂತ ನೀವು ಬರೆದಿರುವಂಥದ್ದು, ಆಮೇಲೆ ಒಂದು ಒಂದು ನಾಯಿ, ಒಂದು ಸಂಗೀತವನ್ನು ಗುರುತಿಸುವಂಥ ಒಂದು ನಾಯಿ, ಈ ಥರ ಸುಮಾರು ಕಥೆಗಳನ್ನ ನಾನು ಓದಿ ನಾನು ಇಷ್ಟಪಟ್ಟಿದ್ದೀನಿ ವಸುಧೇಂದ್ರ ಅವ್ರದ್ದು.